Hello guys, welcome back to the new video of Java Mini Project series. And ಈ ವಿಡಿಯೋದಲ್ಲಿ ನಾವು ಬ್ಯಾಂಕ್ ಅಕೌಂಟ್ ಸಿಮ್ಯುಲೇಟರ್ ನ ಯಾವ ತರ ಬಿಲ್ಡ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು ನಮ್ಮ ಫಸ್ಟ್ ವಿಡಿಯೋದಲ್ಲಿ ಕ್ವಿಜ್ ಅಪ್ಲಿಕೇಶನ್ ಯಾವ ತರ ಬಿಲ್ಡ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಅಂಡ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಹೌ ಟು ಬಿಲ್ಡ್ ಬ್ಯಾಂಕ್ ಅಕೌಂಟ್ ಸಿಮ್ಯುಲೇಟರ್. ಸೊ ನಾನು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ನಮ್ಮ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಾನೇನಿಲ್ಲಿ ಒಂದು ನೋಟ್ಬುಕ್ ನ ಕ್ರಿಯೇಟ್ ಮಾಡಿ ಕೋಡ್ ನ ಬರೀತೀನಿ ಅಲ್ವಾ, ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಕೋಡ್ ನ ಆಕ್ಸೆಸ್ ಮಾಡ್ಕೋಬಹುದು. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ, ತಡ ಮಾಡ್ದೆ ಏನ್ ಮಾಡೋಣ ಅಂತಂದ್ರೆ, ನಾವು ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡೋಣ. ಆ ಫೈಲ್ ನೇಮ್ ನಾನು ಏನ್ ಹೇಳ್ತೀನಪ್ಪ ಅಂತಂದ್ರೆ, ಬ್ಯಾಂಕಿಂಗ್ ಅಂಡರ್ ಸ್ಕೋರ್ ಸಿಸ್ಟಮ್ ಡಾಟ್ ಜಾವಾ. ಸೊ ನಾನು ಇಲ್ಲಿ ಯಾಕೆ ಅಂಡರ್ ಸ್ಕೋರ್ ನ ಹಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ದಿಸ್ ಈಸ್ ಕಾಲ್ಡ್ ನೇಮಿಂಗ್ ಕನ್ವೆನ್ಷನ್. ನಾವಿಲ್ಲಿ ಯಾವ ತರ ನೇಮಿಂಗ್ ಕನ್ವೆನ್ಷನ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಆಗ್ತಾ ಇರುವಂತದ್ದು. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ, ನಮ್ಮ ಒಂದು ಜಾವಾ ಏನೊಂದು ನಾವು ಒಂದು ಫೈಲ್ ನ ಕ್ರಿಯೇಟ್ ಮಾಡಿದೀವಲ್ವಾ. ಸೊ ಲೆಟ್ ಮಿ ಕ್ಲೋಸ್ ದಿಸ್ ಫೈಲ್. ಈ ಫೈಲ್ ನ ಕ್ಲೋಸ್ ಮಾಡ್ತೀನಿ, ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ. ಓಕೆ, ಈಗ ಏನ್ ಮಾಡೋಣಪ್ಪ ಅಂತಂದ್ರೆ, ನಾವೇನೊಂದು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದೊಂದು ಫೈಲ್ ನ ಕ್ರಿಯೇಟ್ ಮಾಡಿದೀವಿ. ಸೊ ಅದಕ್ಕೆ ಏನ್ ಮಾಡೋಣಪ್ಪ ಅಂದ್ರೆ, ನಾವು ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡೋಣ. ಸೊ ಸಿಂಟ್ಯಾಕ್ಸ್ ಏನು, ಕ್ಲಾಸ್ ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಪಬ್ಲಿಕ್ ಕೀವರ್ಡ್ ಯೂಸ್ ಮಾಡ್ತೀವಿ, ಆಮೇಲೆ ಫಾಲೋಡ್ ಬೈ ಕ್ಲಾಸ್ ಕೀವರ್ಡ್, ಆಮೇಲೆ ಏನ್ ಮಾಡ್ತೀವಿ ನಾವು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ನೀವು ನೋಡ್ತಾ ಇರ್ಬೋದು, ನಾವಿಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡಿದ್ದೀನಿ. ಅಂಡ್ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಮೈನ್ ಫಂಕ್ಷನ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಮೈನ್ ಫಂಕ್ಷನ್ ಯಾವ ತರ ಕ್ರಿಯೇಟ್ ಮಾಡ್ತೀವಿ, ಪಿ ಎಸ್ ವಿ ಎಂ. ಸೊ ಮೈನ್ ಫಂಕ್ಷನ್ ಯಾವ ತರ ಕ್ರಿಯೇಟ್ ಮಾಡ್ತೀವಿ, ಪಿ ಎಸ್ ವಿ ಎಂ ಕೊಟ್ಬಿಟ್ಟು ನಾವು ಇಲ್ಲಿ ಎಂಟರ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು, ನಮ್ಮ ಮೈನ್ ಫಂಕ್ಷನ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಈಗ ಫಸ್ಟ್ ಆಫ್ ಆಲ್ ನಾವು ಬ್ಯಾಂಕಿಂಗ್ ಸಿಮ್ಯುಲೇಟರ್ ಅಲ್ಲಿ ನಾವು ಏನ್ ಮಾಡಬೇಕು. ಸೊ ಫಸ್ಟ್ ಅದನ್ನು ನಾನು ಲಿಸ್ಟ್ ಮಾಡ್ಕೋತೀನಿ. ಸೊ ಲೆಟ್ ಮಿ ಲಿಸ್ಟ್ ಇಟ್, ಬ್ಯಾಂಕಿಂಗ್ ಸಿಮ್ಯುಲೇಟರ್. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಐ ಆಮ್ ಗೋಯಿಂಗ್ ಟು ಲಿಸ್ಟ್ ಏನೇನು ನಾವು ಇನ್ಕ್ಲೂಡ್ ಮಾಡಬೇಕು ಇದರಲ್ಲಿ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಅಂತ ಯಾವ್ದಪ್ಪ ಅಂತಂದ್ರೆ, ಅಕೌಂಟ್ಗೆ ದುಡ್ಡನ್ನ ಡೆಪಾಸಿಟ್ ಮಾಡುವಂಥದ್ದು. ಸೊ ಅಂತಂದ್ರೆ, ಯಾರಾದ್ರೂ ಒಬ್ಬ ಯೂಸರ್ ಇದ್ದಾನೆ ಅಂತಂದ್ರೆ ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ, ಅವನ ಅಕೌಂಟ್ಗೆ ದುಡ್ಡನ್ನ ಹಾಕೋತಾನೆ. ಸೊ ಇದನ್ನ ನಾವು ಡೆಪಾಸಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಸೆಕೆಂಡ್ ಅಂತ ಏನಪ್ಪಾ ಅಂತಂದ್ರೆ, ವಿಡ್ರಾ. ಸೊ ವಿಡ್ರಾನ ಯಾವ ತರ ಮಾಡೋದು, ಅದಕ್ಕೂ ಕೂಡ ನಾವು ಲಾಜಿಕ್ ನ ಬರೆಯೋಣ. ಅಂಡ್ ಆಲ್ಸೋ ಬ್ಯಾಲೆನ್ಸ್ ನ ಚೆಕ್ ಮಾಡೋದಕ್ಕೂ ಕೂಡ ನಾವೇನ್ ಮಾಡೋಣಪ್ಪ ಅಂತಂದ್ರೆ, ಲಾಜಿಕ್ ನ ಬರೆಯೋಣ. ಚೆಕ್ ಬ್ಯಾಲೆನ್ಸ್, ಇದು ಕೂಡ ಲಾಜಿಕ್ ನ ಬರೆಯೋಣ. ಅಂಡ್ ಫೋರ್ತ್ ಒಂದ್ ಏನಪ್ಪಾ ಅಂತಂದ್ರೆ, ಗೆಟ್ ಡೀಟೇಲ್ಸ್. ಯೂಸರ್ ಡೀಟೇಲ್ ನ ತಗೊಳ್ಳೋದಕ್ಕೋಸ್ಕರ ಕೂಡ ನಾವೇನ್ ಮಾಡೋಣಪ್ಪ ಅಂತಂದ್ರೆ, ಲಾಜಿಕ್ ನ ಬರೆಯೋಣ. ಸೊ ದೀಸ್ ಆರ್ ಅವರ್ ಲೈಕ್ 4 ಮೈನ್ ಕ್ರೈಟೀರಿಯಾಸ್ ಫಾರ್ ಡೂಯಿಂಗ್ ದಿಸ್. ಏನ್ ಕೋಡ್ ನ ಬರೀತಾ ಇದೀವಿ ಅದಕ್ಕೆ ಇರುವಂತ ಒಂದು 4 ಮೈನ್ ಕ್ರೈಟೀರಿಯಾಸ್ ಇದು. ಸೊ ಇದನ್ನ ನಾವು ಬೇಸಿಸ್ ಆಗಿ ಇಟ್ಕೊಂಡು ನಾವೇನ್ ಮಾಡೋಣಪ್ಪ ಅಂತಂದ್ರೆ, ಇವತ್ತು ಕೋಡ್ ನ ಬರೆಯೋಣ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ಲೆಟ್ಸ್ ಸೇ ಈಗ ನಾವು ಯೂಸರ್ ಏನಾದ್ರು ದುಡ್ಡು ಹಾಕ್ತಾ ಇದ್ದಾನೆ, ಅಥವಾ ಡೆಪಾಸಿಟ್ ಮಾಡ್ತಾ ಇದ್ದಾನೆ, ವಿಡ್ರಾ ಮಾಡ್ತಾ ಇದ್ದಾನೆ, ಬ್ಯಾಲೆನ್ಸ್ ನ ಚೆಕ್ ಮಾಡ್ತಿದ್ದಾನೆ ಅಂತಂದ್ರೆ, ಯೂಸರ್ ನ ಡೀಟೇಲ್ಸ್ ತಗೋತೀವಲ್ವಾ. ಸೊ ಅದನ್ನ ತಗೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಇಲ್ಲೊಂದು ಸ್ಕ್ಯಾನರ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ನಿಮಗೆ ಗೊತ್ತಿದೆ ನಾವು ಯಾವ ತರ ಸ್ಕ್ಯಾನರ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀವಿ. ನಾವು ಯಾವ ಒಂದು ಲೈಬ್ರರಿಯಿಂದ ನಾವು ಸ್ಕ್ಯಾನರ್ ಇಂಪೋರ್ಟ್ ಮಾಡ್ಕೋತೀವಿ, ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಅಂತ ಹೇಳ್ಬಿಟ್ಟು ಏನೊಂದು ಲೈಬ್ರರಿ ಇದೆ, ಅದ್ರಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಸ್ಕ್ಯಾನರ್ ಕ್ಲಾಸ್ ಏನಿದೆ ಅದನ್ನ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯುಟಿಲ್ ಡಾಟ್ ಅಂತ ಹೇಳ್ಬಿಟ್ಟು ಯಾವ ಕೊಟ್ಟೆ ನಾನು ಇಲ್ಲಿ ಸ್ಕ್ಯಾನರ್ ಅಂತ ಹೇಳ್ಬಿಟ್ಟು ಅದೇ ಬರ್ತಾ ಇದೆ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ಸ್ಕ್ಯಾನರ್ ಕ್ಲಾಸ್. ಒಂದು ಸ್ಕ್ಯಾನರ್ ಕ್ಲಾಸ್ ನ ಕ್ರಿಯೇಟ್ ಮಾಡೋಣ. ಸ್ಕ್ಯಾನರ್ ಎಸ್ ಈಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್, ಅದ್ರೊಳಗಡೆ ಸಿಸ್ಟಮ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ನಾನು ಇದನ್ನ ಬರಿತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ಸಿಸ್ಟಮ್ ಡಾಟ್ ಇನ್ ಯಾಕೆ ಬರಿತೀವಿ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತ ಅಂದ್ರೆ, ನೀವು ನನ್ನ ಒಂದು ಜಾವಾ ಪ್ಲೇ ಲಿಸ್ಟ್ ನ ನೋಡಿಲ್ಲ ಅಂತ ಹೇಳ್ಬಿಟ್ಟು, ಸರಿಯಾಗಿ ನೀವು ನೋಡಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಒಂದ್ ವೇಳೆ ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಅಂಡ್ ಜಾವನ ನೀವು ಕಂಪ್ಲೀಟ್ ಆಗಿ ಎಂಡ್ ಟು ಎಂಡ್ ಕಲಿಬೇಕಂತ ಏನಾದ್ರು ಇದ್ರೆ, ಸೊ ನೀವು ಆ ಪ್ಲೇ ಲಿಸ್ಟ್ ಗೆ ನೀವು ಹೋಗೋದ್ರ ಮುಖಾಂತರ ನೀವು ಅಲ್ಲಿ ಕಲಿಬಹುದು. ಸೊ ಅದ್ರ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಾರೆ, ನೀವು ನೋಡ್ತಾ ಇರ್ಬೋದು, ನಾವು ಇಲ್ಲೊಂದು ಸ್ಕ್ಯಾನರ್ ಕ್ಲಾಸ್ ನ ಇಂಪೋರ್ಟ್ ಮಾಡ್ಕೊಂಡ್ವಿ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ಐ ಆಮ್ ಗೋಯಿಂಗ್ ಟು ಟೇಕ್ ದ ಡೀಟೇಲ್ಸ್ ಆಫ್ ದ ಯೂಸರ್. ಯಾರೊಬ್ಬ ಯೂಸರ್ ಇರ್ತಾರೆ ಅಥವಾ ಅಕೌಂಟ್ ಯಾರಾದ್ರೂ ಕ್ರಿಯೇಟ್ ಮಾಡ್ತಿರ್ತಾನಲ್ವಾ, ಸೊ ಅಕೌಂಟ್ ಇರ್ತದಲ್ಲ, ಆ ಯೂಸರ್ದು ಏನ್ ಮಾಡ್ತೀನಪ್ಪ ಅಂತಂದ್ರೆ, ನಾನು ಡೀಟೇಲ್ಸ್ ನ ತಗೋತೀನಿ. ಸೊ ಯಾವ ತರ ತಗೋತೀನಿ ಅಂತಂದ್ರೆ, ನೋಡಿ ಈಗ ತೋರಿಸ್ತೀನಿ. ಸೊ ಫಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ, ಐ ಆಮ್ ಪ್ರಿಂಟಿಂಗ್ ಎಂಟರ್, ಅಥವಾ ಒಂದ್ ಕೆಲಸ ಮಾಡೋಣ ಅಂತಂದ್ರೆ, ಯೂಸರ್ ಅಕೌಂಟ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ತಗೊಂಬೋಣ. ಬೆಟರ್ ಅಂತಂದ್ರೆ ಅಕೌಂಟ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡೋಣ, ಸರಿನಾ. ಇ ಟಿ ಎ ಅಕೌಂಟ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತಾ ಇರ್ತೀನಿ. ಅಂಡ್ ನೆಕ್ಸ್ಟ್ ಲೈನ್ ಅಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ಓಕೆ ಈಗ ನಾವು ಅಕೌಂಟ್ ಡೀಟೇಲ್ಸ್ ತಗೊಂತಾ ಇರ್ತೀವಿ ಅಂದ್ರೆ, ಸೊ ನಾವು ಮೇನ್ ಯಾವ ತಗೋತೀವಿ, ಒಂದ್ ಬಂದ್ಬಿಟ್ಟು ಅವನ ಅಕೌಂಟ್ ಹೋಲ್ಡರ್ ನೇಮ್ ತಗೋತೀವಿ, ಅಂಡ್ ಒನ್ ಮೋರ್ ಇಸ್ ಅವನ ಅಕೌಂಟ್ ನಂಬರ್ ತಗೋತೀವಿ. ದೀಸ್ ಆರ್ ಅವರ್ ಅಕೌಂಟ್ ಡೀಟೇಲ್ಸ್. ಅಂಡ್ ನಾವು ಇದನ್ನ ಯೂಸರ್ ಇಂದ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಅಂತ ಯೂಸರ್ ಇಂದ ಇನ್ಪುಟ್ ಆಗಿ ತಗೋಬೇಕು, ಸಾರಿ. ಸೊ ಯೂಸರ್ ಇಂದ ಇನ್ಪುಟ್ ಆಗಿ ತಗೋಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ನಾವು ಸ್ಕ್ಯಾನರ್ ಕ್ಲಾಸ್ ನ ಏನೊಂದು ಕ್ರಿಯೇಟ್ ಮಾಡಿದ್ವಿ ಅದನ್ನ ನಾವಿಲ್ಲಿ ಯೂಸ್ ಮಾಡ್ಕೋತೀವಿ. ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಟು ಟೇಕ್ ಇನ್ಪುಟ್ ಫ್ರಮ್ ದ ಯೂಸರ್ ಇಂದ ಇನ್ಪುಟ್ ತಗೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಯೂಸ್ ಮಾಡ್ಕೋತೀವಿ. ಎಂಟರ್, ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಎಂಟರ್ ಯುವರ್ ನೇಮ್.
ಎಂಟರ್ ಯುವರ್ ನೇಮ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಪ್ರಿಂಟ್ ಮಾಡ್ತೀನಿ. ಸೊ ಪ್ರಿಂಟ್ ಮಾಡಾದ್ಮೇಲೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಸ್ಟ್ರಿಂಗ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಸ್ಟ್ರಿಂಗ್ ವೇರಿಯೇಬಲ್ನ ಯಾಕೆ ಕ್ರಿಯೇಟ್ ಮಾಡಬೇಕು? ಯಾಕೆ ಅಂತಂದ್ರೆ ನೇಮ್ ಬಂದ್ಬಿಟ್ಟು ಕ್ಯಾರೆಕ್ಟರ್ಸ್ ಆಗಿರೋದ್ರಿಂದ ಅಂತಂದ್ರೆ ಲೈಕ್ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಆಗಿರೋದ್ರಿಂದ ನಾವು ಇಲ್ಲಿ ಏನು ಮಾಡ್ತಿದೀವಪ್ಪ ಅಂತಂದ್ರೆ ಸ್ಟ್ರಿಂಗ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೋತಾ ಇದೀವಿ. ಸೊ ನೆಕ್ಸ್ಟ್ ಲೈನ್ ಅಲ್ಲ, ಸಾರಿ, SC ಡಾಟ್ ನೆಕ್ಸ್ಟ್ ಲೈನ್. ಅದಕ್ಕೋಸ್ಕರ ನನಗೆ ಇಲ್ಲಿ ಆಟೋ ಸಜೆಷನ್ ಬರಲಿಲ್ಲ. ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು SC ಡಾಟ್ ನೆಕ್ಸ್ಟ್ ಲೈನ್. ಸ್ಟ್ರಿಂಗ್ ನ ನಾವು ಇನ್ಪುಟ್ ಆಗಿ ತಗೊಳ್ಳೋದಕ್ಕೋಸ್ಕರ ಯೂಸ್ ಮಾಡುವಂಥದ್ದು SC ಡಾಟ್ ನೆಕ್ಸ್ಟ್ ಲೈನ್. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಕಾಪಿ. ಇದು ನಾನು ಏನು ಮಾಡ್ತೀನಪ್ಪ ಅಂದ್ರೆ ಕಾಪಿ ಮಾಡ್ಕೋತೀನಿ. ಸೊ ಕಾಪಿ ಮಾಡ್ಕೊಂಡು ಏನು ಮಾಡ್ತೀನಿ ಅಂದ್ರೆ ಎಂಟರ್ ಯುವರ್ ಅಕೌಂಟ್ ನಂಬರ್. ಸೊ ಅಕೌಂಟ್ ನಂಬರ್ ಏನಿದೆ ಅದನ್ನು ಕೂಡ ತಗೊಂಡ್ಬಿಡೋಣ. ಯಾಕೆ ಅಂತಂದ್ರೆ ಯೂಸರ್ ಇಂದ ನಾವು ಮೇನ್ ತಗೋಬೇಕಾಗಿರುವಂತದ್ದೇ ಅವನ ನೇಮು ಮತ್ತೆ ಅವನ ಅಕೌಂಟ್ ನಂಬರ್. ಸೊ ಅದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ತಗೋತೀನಿ. ಅಂಡ್ ಇಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಇನ್ಸ್ಟೆಡ್ ಆಫ್ ಸ್ಟ್ರಿಂಗ್ ಅಕೌಂಟ್ ನಂಬರ್ ಬಂದ್ಬಿಟ್ಟು ಸಿನ್ಸ್ ಇಟ್ ಈಸ್ ಅನ್ ಇಂಟೀಜರ್ ಐ ಆಮ್ ಯೂಸಿಂಗ್ ಲಾಂಗ್ ಡಾಟಾ ಟೈಪ್. ಯಾಕೆ ನಾನು ಇಲ್ಲಿ ಲಾಂಗ್ ಡಾಟಾ ಟೈಪ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಕೌಂಟ್ ನಂಬರ್ಸ್ ಎಷ್ಟು, ಅದ್ರ ಲೆಂತ್ ಎಷ್ಟು ಇರುತ್ತೆ, ಅರೌಂಡ್ ಮೋರ್ ದನ್ 10 ಇರುತ್ತೆ ಅಲ್ವಾ. ಆಸ್ ಯೂಶುವಲ್ ನಾವು ನೋಡೋದಾದ್ರೆ ಮೋರ್ ದನ್ 10 ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಲಾಂಗ್ ಡಾಟಾ ಟೈಪ್ ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಅಕೌಂಟ್ ನಂಬರ್ ಅಂತ ಹೇಳ್ಬಿಟ್ಟು ನಾನು ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ತೀನಿ. ಅಂಡ್ ಇಲ್ಲಿ ಏನ್ ಮಾಡ್ತೀನಿ ಇನ್ಸ್ಟೆಡ್ ಆಫ್ ಲೈನ್ ನಾನು ಏನ್ ಮಾಡ್ತೀನಿ ಅಂತ ಇಂಟ್ ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಸರಿ ಇಂಟ್ ಅಲ್ಲ, ಲಾಂಗ್ ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಸೊ ಲಾಂಗ್ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಅಂಡ್ ಆಲ್ಸೋ ನಾವಿಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಅದೇನಪ್ಪ ಅಂತಂದ್ರೆ ಇನಿಷಿಯಲ್ ಬ್ಯಾಲೆನ್ಸ್ ಅಂತಂದ್ರೆ ಯಾರೊಬ್ಬ ಯೂಸರ್ ಇದ್ದಾನೆ ಒಂದು ಇನಿಷಿಯಲ್ ಬ್ಯಾಲೆನ್ಸ್ ಎಷ್ಟಿತ್ತು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ಎಂಟರ್ ಇನಿಷಿಯಲ್ ಅಮೌಂಟ್. ಎಂಟರ್ ಇನಿಷಿಯಲ್ ಅಮೌಂಟ್ ಏನಿದೆ ಅದನ್ನು ಕೂಡ ನಾನು ಇನ್ಪುಟ್ ಆಗಿ ತಗೋತಾ ಇದ್ದೀನಿ. ಸೊ ನಿಮ್ಗೆ ಅರ್ಥ ಆಗುತ್ತೆ ನಾನು ಇವನ್ನೆಲ್ಲ ಯಾಕೆ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗುತ್ತೆ. ಜಸ್ಟ್ ಸಿ ದ ಕೋಡ್, ಸರಿನಾ? ಸೊ ನಾನು ಇದನ್ನ ಈಗ ಜಸ್ಟ್ ಸದ್ಯಕ್ಕೆ ಬರೀತಾ ಇದ್ದೀನಿ. ಸೊ ನೀವು ಇದನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಡಬಲ್ ಇನಿಷಿಯಲ್ AMT ಅಂತ ಹೇಳ್ಬಿಟ್ಟು ನಾನು ಇಲ್ಲೊಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ತೀನಿ. ಇಸ್ ಈಕ್ವಲ್ ಟು SC ಡಾಟ್ ನೆಕ್ಸ್ಟ್ ಡಬಲ್ ಅಂತ ಹೇಳ್ಬಿಟ್ಟು ಎಲ್ಲಿದೆಯಪ್ಪ? ಓಕೆ, ಈ ಒಂದು ಫಂಕ್ಷನ್ ನ ಕಾಲ್ ಮಾಡೋಣ. ಕಾಲ್ ಮಾಡಿದೀನಿ. ಓಕೆ ಗೈಸ್, ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ವಿ ವಿಲ್ ರೈಟ್ ದಿಸ್ ಫಂಕ್ಷನ್ಸ್ ಏನ್ ಇಲ್ಲಿ ಬರ್ದಿದ್ದೀನಿ ಅಲ್ವಾ, ಡೆಪಾಸಿಟ್, ವಿಡ್ರಾ, ಚೆಕ್ ಬ್ಯಾಲೆನ್ಸ್ ಮತ್ತೆ ಡೀಟೇಲ್ಸ್ ಏನಿದೆ ಇದನ್ನ ಮಾಡೋದಕ್ಕೋಸ್ಕರ ನಾವೇನ್ ಮಾಡೋಣಪ್ಪ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ರೈಟ್ ಫಂಕ್ಷನ್ಸ್ ನ ಬರೀತಾ ಹೋಗ್ತೀವಿ. ಸೊ ಎಲ್ಲಿ ಬರೆಯೋಣ ಅಂತಂದ್ರೆ ಓಕೆ ಐ ವಿಲ್ ರೈಟ್ ಇಲ್ಲಿ ಡೌನ್ ಸೈಡ್ ಅನ್ನೇ ಬರೀತೀನಿ. ಸೊ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಇನ್ನೊಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀನಿ. ಕ್ಲಾಸ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಕ್ ಅಂಡರ್ಸ್ಕೋರ್ ಅಕೌಂಟ್ ಅಂತ ಹೇಳ್ಬಿಟ್ಟು ನಾನೊಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದ್ರೊಳಗಡೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಫಸ್ಟ್ ಕೆಲವೊಂದು ವೇರಿಯೇಬಲ್ಸ್ ನಾನು ಡಿಕ್ಲೇರ್ ಮಾಡ್ಕೋತೀನಿ. ಸೊ ಅದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸೊ ವೇರಿಯೇಬಲ್ಸ್ ಯಾವ್ಯಾವಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಫಸ್ಟ್ ಒಂದು ಬಂದ್ಬಿಟ್ಟು ಸ್ಟ್ರಿಂಗ್ ಅಕೌಂಟ್ ಹೋಲ್ಡರ್ ನೇಮ್. ಅಕೌಂಟ್ ಹೋಲ್ಡರ್ ಏನಿದೆ ಅವನು ಬಂದ್ಬಿಟ್ಟು ನಾನು ನೇಮ್ ನ ತಗೊಳ್ಳೋಣ, ಸರಿನಾ? ಸ್ಟ್ರಿಂಗ್ ಅಕೌಂಟ್ ಹೋಲ್ಡರ್ ನೇಮ್ ನ ತಗೊಂಡಿದ್ದೀನಿ. ಅಂಡ್ ಇಲ್ಲಿ ಎಸ್ ಬಂದ್ಬಿಟ್ಟು ಕ್ಯಾಪಿಟಲ್ ಇರಬೇಕು, ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಎರರ್ ನ ತೋರಿಸ್ತಾ ಇರುವಂತದ್ದು. ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಅಕೌಂಟ್ ನಂಬರ್. ಸೊ ಅಕೌಂಟ್ ನಂಬರ್ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಐ ಆಮ್ ಡಿಫೈನಿಂಗ್ ಸಮ್ ವೇರಿಯೇಬಲ್ಸ್ ಅಷ್ಟೇ. ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು. ಸೊ ಅಕೌಂಟ್ ನಂಬರ್ ಅಂತ ಹೇಳ್ಬಿಟ್ಟು ನಾನೊಂದು ಇಲ್ಲಿ ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಅಂಡ್ ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ತೇನೆ. ಅದೇನಪ್ಪ ಅಂತಂದ್ರೆ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ನಾನೊಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಲೆಟ್ ಅಸೈನ್ ಇಟ್ ಫಾರ್ 0 ಇನಿಷಿಯಲಿ. ಸೊ ಇನಿಷಿಯಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಬ್ಯಾಲೆನ್ಸ್ ನ 0ಗೆ ಅಸೈನ್ ಮಾಡೋಣ. ಅಂಡ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಒಂದು ಅಂತಂದ್ರೆ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾನು ಇಲ್ಲಿ ತಗೊಳ್ತಾ ಇರೋದು ಯಾವ್ದಪ್ಪ ಅಂತಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಅಂತಂದ್ರೆ ನಮ್ಮ ಅಕೌಂಟ್ ಅಲ್ಲಿ ಬಂದ್ಬಿಟ್ಟು ಕೆಲವೊಂದು ಅಕೌಂಟ್ ಅಲ್ಲಿ ನಾಟ್ ಲೈಕ್ ಇನ್ ಎವ್ರಿ ಅಕೌಂಟ್ ಅಲ್ಲ, ಕೆಲವೊಂದು ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಇಷ್ಟು ಇರಲೇಬೇಕು ಅಂತ ಹೇಳ್ಬಿಟ್ಟು ರಿಸ್ಟ್ರಿಕ್ಟೆಡ್ ಇರುತ್ತೆ. ಸೊ ಅದಕ್ಕಿನ್ನ ಜಾಸ್ತಿ ಇದ್ರೆ ಮಾತ್ರ ನಾವು ಬೇರೆ ತರಹದ ಯಾವುದೇ ತರಹದ ಆಪರೇಷನ್ಸ್ ನ ಮಾಡೋಕ್ಕಾಗುವಂಥದ್ದು. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸೊ ಸಿನ್ಸ್ ಇಟ್ ಈಸ್ ಫಿಕ್ಸ್ಡ್ ಅಂತಂದ್ರೆ ಫಿಕ್ಸ್ ಇದೆ ಇದು, ಮತ್ತೆ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಯಾಕಂತಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಫಿಕ್ಸ್ ಆಗಿರುತ್ತೆ. ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಫೈನಲ್ ಕೀವರ್ಡ್ ನ ಯೂಸ್ ಮಾಡ್ತೀವಿ. ನಿಮಗೆ ಗೊತ್ತಿದೆ ನಾವು ಫೈನಲ್ ಕೀವರ್ಡ್ ನ ಯಾಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಏನಾದ್ರೂ ಒಂದು ವೇರಿಯೇಬಲ್ ನ ಡಿಫೈನ್ ಮಾಡಿರುವಂತದ್ದು ನಾವು ಮತ್ತೆ ಚೇಂಜ್ ಮಾಡೋದಕ್ಕೆ ಇಷ್ಟ ಇಲ್ಲ ನಮಗೆ. ಸೊ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ಫೈನಲ್ ಕೀವರ್ಡ್ ನ ಯೂಸ್ ಮಾಡ್ತೀವಿ. ಲೆಟ್ಸ್ ಸೇ ನಾನು ಇದನ್ನ 1000 ಗೆ ಅಸೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ? ಸೊ ನೀವು ನೋಡಿ ನಾನು ಇಲ್ಲಿ ಒಂದು ಫೈನಲ್ ಕೀವರ್ಡ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಡೂ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಈ ಒಂದು ಏನು ಡಿಫೈನ್ ಮಾಡ್ಕೊಂಡಿದ್ದೆ ನಾನು ವ್ಯಾಲ್ಯೂಸ್ ಅದಕ್ಕೆ ವೇರಿಯೇಬಲ್ಸ್ ಅದಕ್ಕೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ವ್ಯಾಲ್ಯೂಸ್ ನ ಅಸೈನ್ ಮಾಡ್ತೀನಿ. ಸೊ ಯಾವ ತರ ಅಸೈನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಗೊತ್ತಿದೆ ಗ್ಲೋಬಲ್ ವೇರಿಯೇಬಲ್ಸ್ ಗೆ ಯಾವ ತರ ವ್ಯಾಲ್ಯೂಸ್ ನ ಅಸೈನ್ ಮಾಡ್ತೀವಿ ಅಂತಂದ್ರೆ ಬೈ ಯೂಸಿಂಗ್ ಕನ್ಸ್ಟ್ರಕ್ಟರ್ ನ ಯೂಸ್ ಮಾಡ್ಕೊಂಡು ಅಸೈನ್ ಮಾಡ್ತೀವಿ. ಸೊ ನಾನು ಈಗ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ
ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಕನ್ಸ್ಟ್ರಕ್ಟರ್ ಫಾರ್ ಅವರ್ ಬ್ಯಾಂಕ್ ಅಕೌಂಟ್ ಕ್ಲಾಸ್ ಏನಿದೆ ಅದಕ್ಕೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಒಂದು ಕನ್ಸ್ಟ್ರಕ್ಟರ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ನೀವೇನಾದ್ರೂ ಮರ್ತಿದ್ದೀರಾ ಅಂತಂದ್ರೆ ಗಾಯ್ಸ್, ನಾನು ನಿಮ್ಗೆ ಟೀಚ್ ಮಾಡಿರುವಂತದ್ದು ನೀವೇನಾದ್ರೂ ಮರ್ತಿದ್ದೀರಾ ಅಂತಂದ್ರೆ ಯು ಶುಡ್ ವಿಸಿಟ್ ಮೈ ಚಾನಲ್ ಎಗೇನ್ ಅಂತಂದ್ರೆ ಚಾನಲ್ ನ ವಿಸಿಟ್ ಮಾಡಿ. ಅಥವಾ ಒನ್ ಮೋರ್ ಇಂಪಾರ್ಟೆಂಟ್ ಒಳ್ಳೆ ಕೆಲಸ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ನಾನು ನೋಟ್ಸ್ ನ ಪ್ರೊವೈಡ್ ಮಾಡಿದ್ದೀನಿ. ಪ್ರತಿ ವಿಡಿಯೋ ಕೆಳಗಡೆ ನಾನು ನೋಟ್ಸ್ ನ ಲಿಂಕ್ ನ ಕೊಟ್ಟಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಟಾಪಿಕ್ ವೈಸ್ ನಾನು ಏನು ನೋಟ್ಸ್ ನ ಕೊಟ್ಟಿದ್ದೀನಿ ಅದನ್ನ ನೀನು ರಿವೈಸ್ ಮಾಡಿ, ಮರೆಯಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಕೋಡಿಂಗ್ ಯಾವ ತರ ಅಂತಂದ್ರೆ ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ ಮರ್ತೋಗೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕೀಪ್ ಆನ್ ಪ್ರಾಕ್ಟೀಸಿಂಗ್, ಡೈಲಿ ಕೋಡ್ ನ ಬರೀತಾನೆ ಇರಬೇಕು. ಸೊ ಈ ತರ ರಿಪೀಟೆಡ್ ಟಾಸ್ಕ್ ನ ನೀವು ಮಾಡ್ತಿರೋದ್ರಿಂದ ಈ ತರ ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡೋದು ಮತ್ತೆ ಬೇರೆ ಬೇರೆ ಕಡೆ ಅಪ್ಲೋಡ್ ಮಾಡೋದು, ನಿಮ್ಮ ಒಂದು ಪ್ರೋಗ್ರೆಸ್ ನ ಟ್ರ್ಯಾಕ್ ಮಾಡೋದ್ರಿಂದ ನಿಮ್ಗೊಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಗೈಸ್. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಜಸ್ಟ್ ಡೂ ಇಟ್. ನಿಮ್ಗೋಸ್ಕರ ಅಲ್ಲ ಅಂತಂದ್ರೆ ಪ್ಲೇಸ್ಮೆಂಟ್ಗೋಸ್ಕರನಾದ್ರೂ ಮಾಡಿ ಗೈಸ್, ನಿಮ್ಮ ಪೇರೆಂಟ್ಸ್ಗೋಸ್ಕರನಾದ್ರೂ ಮಾಡಿ, ಅಷ್ಟೇ ಏನಿಲ್ಲ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಕೆಲವೊಂದು ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡ್ಕೊಳ. ಸೊ ಅದು ಯಾವ್ದಪ್ಪ ಅಂತಂದ್ರೆ ನಾರ್ಮಲ್ ಆಗಿ ಅಕೌಂಟ್ ನಂಬರ್ ಬೇಡ. ಸೊ ನೇಮ್ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ, ಓಕೆ ಲೆಟ್ಸ್ ಡಿಫೈನ್ ದ ಸೇಮ್ ವೇರಿಯೇಬಲ್ಸ್. ಯಾಕೆಂತಂದ್ರೆ ವ್ಯಾಲ್ಯೂಸ್ ನಾನು ಏನ್ ಮಾಡ್ತಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಸೇಮ್ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡ್ಕೋತಾ ಇದೀನಿ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಕಾಪಿ ಪೇಸ್ಟ್ ಇಟ್ ಅಷ್ಟೇ. ಸೊ ಇಲ್ಲೇನ್ ಮಾಡ್ತಾ ಇದೀನಿ ಅಂತಂದ್ರೆ ಕಾಪಿ ಪೇಸ್ಟ್ ಮಾಡ್ತಾ ಇದೀನಿ. ಸೊ ಅಕೌಂಟ್ ನಂಬರ್ ಆಗಿದೆ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಅಸೈನ್ ದ ವ್ಯಾಲ್ಯೂಸ್ ನ ಅಸೈನ್ ಮಾಡೋಣ. ಸೊ ವ್ಯಾಲ್ಯೂಸ್ ನ ಯಾವ ತರ ಅಸೈನ್ ಮಾಡ್ತೀವಪ್ಪ ಅಂತಂದ್ರೆ ನಿಮ್ಗೂ ಗೊತ್ತಿದೆ, ದಿಸ್ ಕೀವರ್ಡ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರೆ ವ್ಯಾಲ್ಯೂಸ್ ನ ಅಸೈನ್ ಮಾಡ್ತೀವಿ. ದಿಸ್ ಡಾಟ್ ಅಕೌಂಟ್ ಹೋಲ್ಡರ್ ನೇಮ್ ಇಸ್ ಈಕ್ವಲ್ ಟು ಅಕೌಂಟ್ ಹೋಲ್ಡರ್ ನೇಮ್ ಅಂತ ಏನಿದೆ ಅದನ್ನ ಎಂಟರ್ ಮಾಡಿ ಅಂಡ್ ಆಲ್ಸೋ ಸೆಮಿಕೊಲೋನ್ ಹಾಕಿ. ಅಂಡ್ ದ ಸೇಮ್ ಥಿಂಗ್ ಯು ಹ್ಯಾವ್ ಟು ಡೂ ಹಿಯರ್ ಆಲ್ಸೋ. ದಿಸ್ ಡಾಟ್ ಅಕೌಂಟ್ ನಂಬರ್ ಅಂತ ಏನಿದೆ ಅದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೂ ಕೂಡ ವ್ಯಾಲ್ಯೂಸ್ ನ ಅಸೈನ್ ಮಾಡಬೇಕು. ಇಸ್ ಈಕ್ವಲ್ ಟು ಅಕೌಂಟ್ ನಂಬರ್ ಅಂತ ಏನಿದೆ ಅದಕ್ಕೂ ಕೂಡ ನಾವು ವ್ಯಾಲ್ಯೂಸ್ ನ ಅಸೈನ್ ಮಾಡ್ತಾ ಇದೀವಿ. ಅಂತಂದ್ರೆ ಇಲ್ಲಿ ಎರಡು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ವಿ ಕನ್ಸ್ಟ್ರಕ್ಟರ್ ಒಳಗಡೆ, ಅದನ್ನ ನಾವು ಗ್ಲೋಬಲ್ ವೇರಿಯೇಬಲ್ ಅಸೈನ್ ಮಾಡ್ತಾ ಇದೀವಿ. ಬ್ಯಾನ್ ಕೆನಾಟ್ ಬಿ ರಿಸಲ್ಟ್ ಟು ದ ಟೈಪ್. ಬ್ಯಾನ್ ಅಲ್ಲ ಮರೆ, ಅದು ಬ್ಯಾಂಕು. ಏನಾಯ್ತು ನಿಮಗೆ? ಓಕೆ, ಸೊ ಈಗ ನಮ್ಮ ಕನ್ಸ್ಟ್ರಕ್ಟರ್ ಬಂದ್ಬಿಟ್ಟು ಕ್ರಿಯೇಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಡೂ ಅವರ್ ಆಪರೇಷನ್. ಸೊ ಬಿಫೋರ್ ಡೂಯಿಂಗ್ ಆಪರೇಷನ್ ಏನ್ ಮಾಡೋಣಪ್ಪ ಅಂತಂದ್ರೆ ಐ ನೀಡ್ ಟು ದ ಮಿನಿಮಮ್ ಬ್ಯಾಲೆನ್ಸ್ ನಾನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೆಟ್ ಮಾಡಬೇಕು. ಅಂಡ್ ಒನ್ ಮೋರ್ ಥಿಂಗ್, ನಾನು ಇಲ್ಲಿ ಇನ್ನೊಂದೇನಪ್ಪ ಇನ್ಕ್ಲೂಡ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಐ ನೀಡ್ ಟು ಇನ್ಕ್ಲೂಡ್ ಒಂದು ಡಬಲ್ ವೇರಿಯೇಬಲ್ ಇನ್ಕ್ಲೂಡ್ ಮಾಡ್ತೀನಿ. ಸೊ ಇನಿಷಿಯಲ್ ಬ್ಯಾಲೆನ್ಸ್ ಅಂತ ಏನು ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡಿದ್ದೆ ಈ ಕ್ಲಾಸ್ ಅಲ್ಲಿ. ಸೊ ದ ಸೇಮ್ ಥಿಂಗ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇನಿಷಿಯಲ್ ಬ್ಯಾಲೆನ್ಸ್ ಬೇಡ, ಇನಿಷಿಯಲ್ ಅಮೌಂಟ್ ತುಂಬಾ ಚೆನ್ನಾಗಿದೆ ನೇಮ್, ಅದಕ್ಕೋಸ್ಕರ ನಾನು ಅದನ್ನ ಹೇಳ್ತಾ ಇದ್ದೀನಿ. ಸೊ ಇನಿಷಿಯಲ್ ಅಮೌಂಟ್ ನೀವು ಏನ್ ಬೇಕಾದ್ರೂ ಇಡಿ ಗೈಸ್, ಇದು ಸೇಮ್ ಇರ್ಬೇಕಂತ ಏನಿಲ್ಲ. ನಾನು ಐ ಆಮ್ ಜಸ್ಟ್ ಫಾರ್ ದ ಸೇಕ್ ಏನಂತಂದ್ರೆ ಲೈಕ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು, ನಿಮ್ಗೆ ಯಾವ್ದೇ ತರ ಕನ್ಫ್ಯೂಷನ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ. ನೀವು ಇಲ್ಲಿ ಯಾವುದೇ ಬೇರೆ ತರ ನೇಮ್ ನ ಯೂಸ್ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ, ನಮ್ಮ ಕೋಡ್ ಬಂದ್ಬಿಟ್ಟು ಸರಿ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಬಂದ್ಬಿಟ್ಟು ಬ್ಯಾಲೆನ್ಸ್ ನಾವು 0 ಅಂತ ಹೇಳ್ಬಿಟ್ಟು ಸೆಟ್ ಮಾಡಿದೀವಿ. ಸೊ ಈಗ ನೀವು ನನ್ನ ಒಂದು ಕ್ವಶನ್ ಕೇಳ್ಬೋದು, ಓಕೆ ಬಂದ್ಬಿಟ್ಟು ಬ್ಯಾಲೆನ್ಸ್ ಯಾವಾಗಲೂ 0 ಆಗಿದ್ರೆ ನೀವು ನನ್ನ ಇಲ್ಲಿ ಕ್ವಶನ್ ಕೇಳ್ಬೋದು, ಇಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇದೆಯಲ್ಲ ಅതെಂಗೆ ನಮ್ಮ ಬ್ಯಾಲೆನ್ಸ್ ಮಿನಿಮಮ್ ಬ್ಯಾಲೆನ್ಸ್ 1000 ಇದ್ರೆ ಬ್ಯಾಲೆನ್ಸ್ ಹೆಂಗೆ 0 ಆಯ್ತು ಅಂತ ಹೇಳ್ಬಿಟ್ಟು ನೀವು ನನ್ನ ಒಂದು ಕ್ವಶನ್ ಕೇಳ್ಬೋದು. ಸೊ ಅದನ್ನ ಸರಿ ಮಾಡೋದಕ್ಕೋಸ್ಕರ ಲೈಕ್ ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಐ ಆಮ್ ರೈಟಿಂಗ್ ಇಫ್ ಎಲ್ಸ್ ಕಂಡೀಷನ್. ಸೊ ನೀವು ನೋಡಿ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಡೂ ತುಂಬಾ ಒಂದು ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ನ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಏನಂತ ಹೇಳ್ಬಿಟ್ಟು ನೋಡಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಫ್ ಬ್ಯಾಲೆನ್ಸ್ ಏನಾದ್ರೂ ಗ್ರೇಟರ್ ದ್ಯಾನ್ ಮಿನಿಮಮ್ ಬ್ಯಾಲೆನ್ಸ್ ಇತ್ತಂತಂದ್ರೆ ಅಲ್ಲ, ಲೆಟ್ ಮಿ ಡೂ ಒನ್ ಥಿಂಗ್, ನಾಟ್ ಬ್ಯಾಲೆನ್ಸ್. ಇಫ್ ಇನಿಷಿಯಲ್ ಅಮೌಂಟ್ ಏನಿದೆ ಅದೇನೇನಾದ್ರೂ ಅಕಸ್ಮಾತ್ ಏನಾದ್ರು ಒನ್ ಮಿನಿಟ್ ಗಾಯ್ಸ್, ಇನಿಷಿಯಲ್ ಅಮೌಂಟ್ ಏನಿದೆ ಅಕಸ್ಮಾತ್ ಅದೇನಾದ್ರೂ ಗ್ರೇಟರ್ ದ್ಯಾನ್ ಮಿನಿಮಮ್ ಬ್ಯಾಲೆನ್ಸ್ ಅಂತ ಇತ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ? ಗ್ರೇಟರ್ ದ್ಯಾನ್ ಮಿನಿಮಮ್ ಬ್ಯಾಲೆನ್ಸ್ ಅಂತ ಏನಿದೆ ಅದಕ್ಕೆ ಏನಾದ್ರು ಜಾಸ್ತಿ ಇತ್ತು ಅಂತಂದ್ರೆ ನೀವು ಒಂದು ಕೆಲಸ ಮಾಡಬೇಕು. ಸೊ ಲೆಟ್ ಮಿ ಪುಟ್ ಪ್ಯಾರಂಥಿಸಿಸ್ ನ ಹಾಕೋಣ, ಯಾಕೆಂತಂದ್ರೆ ದಿಸ್ ಮೇಕ್ಸ್ ಅವರ್ ಕೋಡ್ ಲುಕ್ಸ್ ಗುಡ್, ಅದಕ್ಕೋಸ್ಕರ. ಸೊ ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬ್ಯಾಲೆನ್ಸ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಆಸ್ ಎ ಇನಿಷಿಯಲ್ ಬ್ಯಾಲೆನ್ಸ್ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಮ್ಮ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಹಾಕ್ತೀನಿ, ಸರಿನಾ? ಸೊ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಬರ್ದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಐ ವಿಲ್ ಟೆಲ್ ಯು ಆಫ್ಟರ್ ರೈಟಿಂಗ್ ದಿಸ್ ಓನ್ಲಿ, ನಾನು ಹೇಳ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಂಡ್ ಇಲ್ಲೇನ್ ಮಾಡೋಣಪ್ಪ ಅಂತಂದ್ರೆ ಬ್ಯಾಲೆನ್ಸ್ ಬಂದ್ಬಿಟ್ಟು ಏನ್ ಮಾಡೋಣಪ್ಪ ಅಂತಂದ್ರೆ ಮಿನಿಮಮ್ ಬ್ಯಾಲೆನ್ಸ್. ಸೊ ಈ ಕಾರಣಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡಿದಪ್ಪ ಅಂತಂದ್ರೆ ಬ್ಯಾಲೆನ್ಸ್ ನ 0 ಅಂತ ಹೇಳ್ಬಿಟ್ಟು ಇಟ್ಟಿದ್ದು ಅಂಡ್ ಇಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನ 1000 ಅಂತ ಹೇಳ್ಬಿಟ್ಟು ಇಟ್ಟಿದ್ದು. ಸೊ ಫಸ್ಟ್ ಆಫ್ ಆಲ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ ಇದೇನು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ.
ಅಂದ್ಕೊಳ್ಳಿ ಈಗ ನಮ್ಮ ಹತ್ರ ಬಂದ್ಬಿಟ್ಟು ಮಿನಿಮಮ್ ಬ್ಯಾಲೆನ್ಸ್ 1000 ಇರಬೇಕು ಸರಿನಾ. ಬಟ್ ಯಾವಾಗ ಒಬ್ಬ ಯೂಸರ್ ಡೆಪಾಸಿಟ್ ಅಥವಾ ವಿತ್ಡ್ರಾ ಮಾಡೋದಕ್ಕೋಸ್ಕರ ಹೋಗ್ತಾನೆ ಅಂತ ಟೈಮಲ್ಲಿ ಅವನ ಅಕೌಂಟ್ ಅಲ್ಲಿ 1000 ರೂಪೀಸ್ ಇರ್ಬೇಕಂತ ಏನಿಲ್ವಲ್ಲ, ಜಾಸ್ತಿ ಏನಾದ್ರು ಇರ್ಬೋದಲ್ವಾ. ಸೊ ಅಂದ್ಕೊಳ್ಳಿ ಈಗ ಒಬ್ಬ ಯೂಸರ್ ಬಂದ್ಬಿಟ್ಟು ಅವನ ಹತ್ರ 5000 ಇದೆ, ಬಟ್ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿರ್ಬೇಕು, ವಿಡ್ರಾ ಮಾಡೋದಕ್ಕೆ ಅವನ ಹತ್ರ ಈಗ 2000 ವಿಡ್ರಾ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಹತ್ರ ಮಿನಿಮಮ್ ಬ್ಯಾಲೆನ್ಸ್ 1000 ಇರ್ಬೇಕಷ್ಟೇ. ಅದ್ರ ಮಾತ್ರಕ್ಕೆ ಲೈಕ್ ಮಿನಿಮಮ್ ಬ್ಯಾಲೆನ್ಸ್ ಬರೀ 1000 ಇರಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಅವನ ಅಕೌಂಟ್ ಅಲ್ಲಿ ಬರೀ ಒಂದು 1000 ರೂಪೀಸ್ ಇಡ್ಬೇಕಂತ ಏನಿಲ್ವಲ್ಲ. ಈಗ ಅರ್ಥ ಆಯ್ತಾ. ಸೊ ಅದಕ್ಕೋಸ್ಕರ ಇಲ್ಲಿ ಬರೀತಾ ಇರೋದು. ಅಂದ್ಕೊಳ್ಳಿ ಈಗ ಏನಾದ್ರು ಇನಿಷಿಯಲ್ ಅಮೌಂಟ್ ಅಂದ್ಕೊಳ್ಳಿ, ಅಕಸ್ಮಾತ್ ಏನಾದ್ರು ಇನಿಷಿಯಲ್ ಅಮೌಂಟ್ ಏನಾದ್ರು ಮಿನಿಮಮ್ ಬ್ಯಾಲೆನ್ಸ್ ಗಿನ್ನ ಜಾಸ್ತಿ ಇತ್ತು ಅಂತಂದ್ರೆ ಅಂದ್ಕೊಳ್ಳಿ ಈಗ ಯೂಸರ್ ಅಕೌಂಟ್ ಅಲ್ಲಿ 5000 ರೂಪೀಸ್ ಇದೆ, ಅದೇನಾದ್ರೂ 1000 ರೂಪೀಸ್ ಗಿನ್ನ ಜಾಸ್ತಿ ಇದೆ ಅಂತ ಅಂದ್ರೆ ಸೊ ಅವಾಗ ನಮ್ಮ ಬ್ಯಾಲೆನ್ಸ್ ಏನಾಯ್ತು ಅಂತಂದ್ರೆ ನಮ್ಮ ಒಬ್ಬ ಯೂಸರ್ ನ ಬ್ಯಾಲೆನ್ಸ್ ಏನಾಯ್ತಪ್ಪ ಅಂತಂದ್ರೆ 5000 ಆಯ್ತಲ್ಲ ಅಲ್ವಾ. ಕರೆಕ್ಟ್ ನೋಡಿ, ಯೂಸರ್ ನ ಬ್ಯಾಲೆನ್ಸ್ ಏನಾಯ್ತಪ್ಪ ಅಂದ್ರೆ 5000 ಆಯ್ತಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಈ ತರ ಕೋಡ್ ನ ಬರ್ದಿರುವಂತದ್ದು. ಅಂಡ್ ಆಲ್ಸೋ ಅಕಸ್ಮಾತ್ ಏನಾದ್ರು ಅಂದ್ಕೊಳ್ಳಿ ದಿಸ್ ಇಸ್ ಫಾರ್ ದಿಸ್ ಅಂಡ್ ಆಲ್ಸೋ ಎಲ್ಸ್ ಅಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಐ ವಿಲ್ ರೈಟ್ ಫಾರ್ ದಿಸ್ ಆಲ್ಸೋ. ನಿಮ್ಗೆ ಅರ್ಥ ಮಾಡಿಸ್ಕೋದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲೂ ಕೂಡ ಬರುತ್ತೆ ತೋರಿಸ್ತೀನಿ ನೋಡ್ಕೊಳ್ಳಿ. ಈಗ ಅಕಸ್ಮಾತ್ ಏನಾದ್ರು ಅವನ ಹತ್ರ ಬರೀ 500 ರೂಪೀಸ್ ಇತ್ತು ಇನಿಷಿಯಲ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. 500 ರೂಪೀಸ್ ಇರೋಂಗಿಲ್ಲ, ಯಾಕೆಂತಾನೆ ಮಿನಿಮಮ್ ಬ್ಯಾಲೆನ್ಸ್ ಅವನ ಹತ್ರ 1000 ಇರಬೇಕು. ಸೊ ಅಂತಂದ್ರೆ ನಮ್ಮ ಮಿನಿಮಮ್ ಬ್ಯಾಲೆನ್ಸ್ ಅಷ್ಟೇ 1000 ಇರಲೇಬೇಕು, ಅದಕ್ಕೆ ನಾವು ಕಡಿಮೆ ಇರೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ಬ್ಯಾಲೆನ್ಸ್ ನ ಮಿನಿಮಮ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಕೋತೀವಿ ಇರುವಂತ ಬ್ಯಾಲೆನ್ಸ್ ನ. ಅಂತಂದ್ರೆ ಅವನ ಹತ್ರ 1000 ರೂಪೀಸ್ ಇದ್ದೇ ಇರುತ್ತೆ ಅಕೌಂಟ್ ಅಲ್ಲಿ. ಸೊ ಈ ಕಂಡೀಷನ್ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೋದ್ರೆ. ಅಂಡ್ ಆಲ್ಸೋ ನಾ ಇಲ್ಲಿ ಒನ್ ಮೋರ್ ಮಿಸ್ಟೇಕ್ ನ ಮಾಡಿದೀನಿ ಗೈಸ್. ಏನಪ್ಪಾ ಅಂತಂದ್ರೆ ಸಿನ್ಸ್ ಇಟ್ ಈಸ್ ಗ್ಲೋಬಲ್ ವೇರಿಯಬಲ್ ಅಂತಂದ್ರೆ ಇನ್ಸ್ಟೆನ್ಸ್ ವೇರಿಯಬಲ್, ನಾನಿಲ್ಲಿ ದಿಸ್ ಕೀವರ್ಡ್ ನ ಯೂಸ್ ಮಾಡಿಲ್ಲ. ಯಾಕಂದ್ರೆ ವ್ಯಾಲ್ಯೂಸ್ ನ ಅಸೈನ್ ಮಾಡ್ತಾ ಇದ್ದೀನಿ, ನೀವು ಇದನ್ನ ಮರಿಬಾರದು. ಸೊ ಯಾವಾಗ ನೀವು ಒಂದು ವ್ಯಾಲ್ಯೂಸ್ ನ ಅಸೈನ್ ಮಾಡ್ತೀರಾ ಇನ್ಸ್ಟೆನ್ಸ್ ವೇರಿಯಬಲ್ಗೆ, ಅವಾಗ ನೀವು ದಿಸ್ ಕೀವರ್ಡ್ ನ ಯೂಸ್ ಮಾಡಿ. ಸೊ ಇಟ್ ಈಸ್ ಎ ಗುಡ್ ಪ್ರಾಕ್ಟೀಸ್ ಅಷ್ಟೇ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವಿಲ್ಲಿ ಕನ್ಸ್ಟ್ರಕ್ಟರ್ ಕೂಡ ಕ್ರಿಯೇಟ್ ಮಾಡಿ ಆಯ್ತು. ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಒಂದೊಂದಕ್ಕೆ ಕೋಡ್ ಬರೀತಾ ಹೋಗೋಣ. ವಿಡ್ರಾ ಯಾವ ತರ ಮಾಡೋದು, ಡೆಪಾಸಿಟ್ ಯಾವ ತರ ಮಾಡೋದು, ಬ್ಯಾಲೆನ್ಸ್ ಯಾವ ತರ ಚೆಕ್ ಮಾಡೋದು, ಅಂಡ್ ಆಲ್ಸೋ ಡೀಟೇಲ್ಸ್ ಯಾವ ತರ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಬರೀತಾ ಹೋಗೋಣ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ವಿಡ್ರಾ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋದಕ್ಕೋಸ್ಕರ ಒಂದು ಕೋಡ್ ನ ಬರೀತೀನಿ. ಲೆಟ್ ಮಿ ಡೂ ದಿಸ್. ಒಂದು ಡಬಲ್ ವೇರಿಯಬಲ್ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಡಬಲ್ ಡಾಟಾ ಟೈಪ್ ಇರುವಂತ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಫಂಕ್ಷನ್ ನೇಮ್ ನಾನು ಏನಂತ ಹೇಳ್ಬಿಟ್ಟಿರ್ತೀನಿ ಅಂತಾರೆ ಡೆಪಾಸಿಟ್ ಅಂತ ಹೇಳ್ಬಿಟ್ಟು ಇಡ್ತೀನಿ ಸರಿನಾ. ಇಟ್ ಶುಡ್ ಬಿ ನಾಟ್ ಕ್ಯಾಪಿಟಲ್, ಅದ್ ನಿಮ್ಗೂ ಗೊತ್ತು ಯಾಕೆಂತಂದ್ರೆ ಫಂಕ್ಷನ್ ಬಂದ್ಬಿಟ್ಟು ಯಾವತ್ತೂ ಕೂಡ ಸ್ಮಾಲ್ ಲೆಟರ್ ಅಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ನೀವು ನೋಡಿದಿರ. ಅಂಡ್ ಇಲ್ಲೇನ್ ಮಾಡ್ತೀನಪ್ಪ ಅಂತಂದ್ರೆ ಐ ವಿಲ್ ಪಾಸ್ ಡಬಲ್ ಡೆಪ್ ಅಮೌಂಟ್ ಅಂತ ಹೇಳ್ಬಿಟ್ಟು ನಾನು ಒಂದು ವೇರಿಯಬಲ್ ನ ಪಾಸ್ ಮಾಡ್ತೀನಿ. ಓಕೆ, ಕೀಪ್ ಇಟ್ ಲೈಕ್ ದಿಸ್. ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಜಸ್ಟ್ ಇದನ್ನ ಇದೇ ತರ ಇಟ್ಕೊಳ್ಳಿ. ಅಂಡ್ ಆಲ್ಸೋ ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ವಿ ಹ್ಯಾವ್ ಟು ರಿಟರ್ನ್ ಸಮಥಿಂಗ್ ರೈಟ್. ಯಾಕೆ ಅಂತಂದ್ರೆ ನಾವು ಇಲ್ಲಿ ಯೂಸ್ ಮಾಡಿರುವಂತದ್ದು ಡಬಲ್ ಕೀವರ್ಡ್ ನ ಯೂಸ್ ಮಾಡ್ತೀವಿ ಅಂತಂದ್ರೆ ಡಬಲ್ ರಿಟರ್ನ್ ಟೈಪ್ ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡಿದ್ವಿ ಅಂತಂದ್ರೆ ನಾವು ರಿಟರ್ನ್ ಮಾಡಬೇಕು. ಏನ ರಿಟರ್ನ್ ಮಾಡೋಣಪ್ಪ ಅಂತಂದ್ರೆ ಐ ವಿಲ್ ರಿಟರ್ನ್ ಬ್ಯಾಲೆನ್ಸ್ ಓನ್ಲಿ. ಯಾಕೆ ಅಂತಂದ್ರೆ ನನಗೆ ಅದೇ ಬೇಕಾಗಿರುವಂತದ್ದು, ಅದಕ್ಕೋಸ್ಕರ ನಾನು ಅದನ್ನೇ ಇಲ್ಲಿ ರಿಟರ್ನ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವೇನ್ ಮಾಡೋಣಪ್ಪ ಅಂದ್ರೆ ಒಳಗಡೆ ಕೋಡ್ ನ ಬರೆಯೋಣ. ಅಂದ್ಕೊಳ್ಳಿ ಈಗ ಒಬ್ಬ ಯೂಸರ್ ಇದ್ದಾನೆ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಒಬ್ಬ ಯೂಸರ್ ಬಂದ್ಬಿಟ್ಟು ಈಗ ದುಡ್ಡನ್ನ ಡೆಪಾಸಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಸೊ ಡೆಪಾಸಿಟ್ ಮಾಡಕ್ ಹೋಗ್ತಾ ಇದ್ದಾನೆ ಅಂತಂದ್ರೆ ಅವನ ಹತ್ರ ದುಡ್ಡು ಎಷ್ಟಿರ್ಬೇಕು, ನಾರ್ಮಲ್ ಆಗಿ ಹೇಳಿ ಅವನ ಹತ್ರ ದುಡ್ಡು ಎಷ್ಟಿರ್ಬೇಕಂತಂದ್ರೆ ₹1 0 ಜಾಸ್ತಿ ಇರ್ಬೇಕಲ್ವಾ. ಸೊ ಇಲ್ಲಿ ಇನ್ ಫಿಫೆಸ್ ಕಂಡೀಷನ್ ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡ್ಕೊಂಡೆ ಲೆಟ್ ಇಟ್ ಬಿ. ಸೊ ಅಕಸ್ಮಾತ್ ಏನಾದ್ರು ಒಬ್ಬ ಯೂಸರ್ ಏನಾದ್ರು ಡೆಪಾಸಿಟ್ ಮಾಡಕ್ ಹೋಗ್ತಾ ಇದ್ದಾನೆ ಅಂತಂದ್ರೆ ಅವನ ಹತ್ರ ದುಡ್ಡು ಎಷ್ಟಿರ್ಬೇಕು, ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಾದ್ರೂ ಇರಲಿ, ಮಿನಿಮಮ್ ಬ್ಯಾಲೆನ್ಸ್ 1000 ಇರಲಿ, ಬ್ಯಾಲೆನ್ಸ್ 1000 ಇರಲಿ, ಎಷ್ಟಾದ್ರೂ ಇರಲಿ, ಬಟ್ ಅವನ ಹತ್ರ ದುಡ್ಡು ಎಷ್ಟಿರ್ಬೇಕು ಡೆಪಾಸಿಟ್ ಮಾಡಕ್ ಹೋಗ್ತಾ ಇದ್ದಾನೆ ಅಂತ ಮಿನಿಮಮ್ 0 ಜಾಸ್ತಿ ಇರಬೇಕು. ಅಂತಂದ್ರೆ ಈಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಪಾಸ್ ಮಾಡಿರುವಂತಹ ಡೆಪಾಸಿಟೆಡ್ ಅಮೌಂಟ್ ಏನಿದೆ ಅದು ಬಂದ್ಬಿಟ್ಟು ಡೆಪ್ ಅಮೌಂಟ್ ಏನಿದೆ, ಅಕಸ್ಮಾತ್ ಅದೇನಾದ್ರೂ ಗ್ರೇಟರ್ ದನ್ 0 ಇತ್ತು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀನು ಹೋಗ್ಬಿಟ್ಟು ನಮ್ಮ ಬ್ಯಾಲೆನ್ಸ್ ನ ಅಪ್ಡೇಟ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಇಸ್ ಈಕ್ವಲ್ ಟು ಬ್ಯಾಲೆನ್ಸ್ ಪ್ಲಸ್ ಡೆಪಾಸಿಟೆಡ್ ಅಮೌಂಟ್ ಏನಿದೆ ಅದನ್ನ ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಜಸ್ಟ್ ವಿ ಹ್ಯಾವ್ ಟು ಅಪ್ಡೇಟ್ ಇಟ್. ಅಕಸ್ಮಾತ್ ಏನಾದ್ರು ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿ ಜಸ್ಟ್ ನೀಡ್ ಟು ಪ್ರಿಂಟ್ ಮಾಡೋಣ. ಏನ ಪ್ರಿಂಟ್ ಮಾಡೋಣಪ್ಪ ಅಂತಂದ್ರೆ ಐ ವಿಲ್ ಪ್ರಿಂಟ್ ಡೆಪೋಸಿಷನ್ ಆಫ್ ಮನಿ, ಡೆಪೋಸಿಷನ್ ಫೇಲ್ಡ್ ಅಂಡ್ ಬ್ಯಾಲೆನ್ಸ್ ಈಸ್ ಎಷ್ಟಿತ್ತು ಬ್ಯಾಲೆನ್ಸ್ ಅದನ್ನ ನಾವೇನ್ ಮಾಡೋಣಪ್ಪ ಅಂತಂದ್ರೆ ವಿ ಹ್ಯಾವ್ ಟು ರೈಟ್. ಓಕೆ, ನಾ ಇಲ್ಲೇನ್ ಮಾಡ್ತೀನಿ ಅಂತಂದ್ರೆ ಪ್ಲಸ್ ಹಾಕ್ಬಿಟ್ಟು ಬ್ಯಾಲೆನ್ಸ್ ನ ಪ್ರಿಂಟ್ ಮಾಡ್ತೀನಿ. ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ನಾ ಇಲ್ಲಿ ಯಾಕೆ ಬರ್ದೆ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ಅವರ್ ಡೆಪಾಸಿಟ್ ಫಂಕ್ಷನ್. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ನೀಡ್ ಟು ರೈಟ್ ದ ಫಂಕ್ಷನ್ ಕೋಡ್ ಫಾರ್ ದ ವಿಡ್ರಾವಲ್ ಮಾಡೋದಕ್ಕೋಸ್ಕರ ನಾವು ಯಾವ ತರ ಕೋಡ್ ನ ಬರೆಯೋದು ಅಂತ ಹೇಳ್ಬಿಟ್ಟು ಕೂಡ ನೋಡೋಣ. ಸೊ ಇಲ್ಲೂ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಐ ವಿಲ್ ಪಾಸ್ ವಿಡ್ರಾವಲ್ ಅಮೌಂಟ್ ನಾನು ಇಲ್ಲಿ ಪಾಸ್ ಮಾಡ್ತೀನಿ. ಸೊ ಲೆಟ್ ಮಿ ಪಾಸ್ ದ ವಿಡ್ರಾವಲ್ ಅಮೌಂಟ್. ಅದು ಕೂಡ ಏನ್ ಮಾಡ್ಬೇಕು ಡಬಲ್ ಅಲ್ಲಿ ಬರೀತಾ ಇದ್ದೀನಿ. ಯಾಕೆ ಅಂತಂದ್ರೆ ಐ ಆಮ್ ರೈಟಿಂಗ್ ಎವ್ರಿಥಿಂಗ್ ಇನ್ ಡಬಲ್.
ಯಾಕೆಂತಂದ್ರೆ ನೀವು ನೋಡಿರ್ಬೋದು ನಮಗೆ ಬ್ಯಾಲೆನ್ಸ್ನ ಬಂದ್ಬಿಟ್ಟು ಯಾವತ್ತೂ ಕೂಡ ಲೈಕ್ 340 ರೂಪೀಸ್ ದುಡ್ಡಿದೆ ಅಂತಂದ್ರೆ ನಮ್ಗೆ 340 ಅಂತ ಹೇಳ್ಬಿಟ್ಟು ತೋರಿಸೋದಿಲ್ಲ. ನಾರ್ಮಲ್ಗೆ 340 ರೂಪೀಸ್ 49 ಪೈಸೆ ಈ ತರ ಹೇಳ್ಬಿಟ್ಟು ನಮಗೆ ಪೈಸೆನಲ್ಲಿ ಕೂಡ ತೋರಿಸ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿ ಡಬಲ್ ವೇರಿಯಬಲ್ನ ಯೂಸ್ ಮಾಡಿರೋಂಥದ್ದು ಅಷ್ಟೇನೇನಿಲ್ಲ. ಸೊ ಇಲ್ಲಿ ವಿತ್ ಅಮೌಂಟ್ ಅಂತ ಹೇಳ್ಬಿಟ್ಟು ನಾನು ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೆಳಗಡೆ ಏನು ಮಾಡ್ತೀನಪ್ಪ ಅಂತಂದ್ರೆ ಐ ನೀಡ್ ಟು ರಿಟರ್ನ್ ಸಮಥಿಂಗ್ ರೈಟ್. ಯಾಕೆ ಅಂತಂದ್ರೆ ನಾವಿಲ್ಲಿ ಯೂಸ್ ಮಾಡಿರುವಂಥ ರಿಟರ್ನ್ ಟೈಪ್ ಯಾವುದಪ್ಪ ಅಂತಂದ್ರೆ ನಿಮಗೂ ಗೊತ್ತಿದೆ, ನಾವಿಲ್ಲಿ ಯೂಸ್ ಮಾಡಿರುವಂಥದ್ದು ಡಬಲ್ ಆಗಿರೋದ್ರಿಂದ ಇಲ್ಲೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಬ್ಯಾಲೆನ್ಸ್ನ ರಿಟರ್ನ್ ಮಾಡ್ತೀನಿ. ಪ್ರಾಬ್ಲಮ್ ಏನು, ನಮಗೆ ಬೇಕಾಗಿರೋದಂತಂದ್ರೆ ಬ್ಯಾಲೆನ್ಸು ಅಥವಾ ವಿಡ್ರಾವಲ್ ಅಮೌಂಟ್ ಕೂಡ ನೀವು ರಿಪೋರ್ಟ್ ಲೈಕ್ ರಿಟರ್ನ್ ಮಾಡ್ಬೋದು. ಇಲ್ಲಿ ನಾವೇನು ಮಾಡ್ಬೇಕಪ್ಪ ಅಂತ ಓಕೆ ಅಂದ್ಕೊಳ್ಳಿ. ಈಗ ನಮ್ಮ ಹತ್ರ ಬಂದ್ಬಿಟ್ಟು ದುಡ್ಡು ಬಂದ್ಬಿಟ್ಟು ನೀವೇನಾದರೂ ವಿಡ್ರಾ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಹತ್ರ ದುಡ್ಡು ಎಷ್ಟು ಇರಬೇಕು ಅಕೌಂಟಲ್ಲಿ. ಈಗ ನೀವು ಬ್ಯಾಲೆನ್ಸ್ ಬಂದ್ಬಿಟ್ಟು ಮಿನಿಮಮ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಸೆಟ್ ಮಾಡಿಬಿಟ್ಟಿದ್ದೀರಾ ಅಂತಂದ್ರೆ ನಿಮ್ಮ ಹತ್ರ ದುಡ್ಡು ಎಷ್ಟಾದರೂ ಇರಲಿ, ಅಮೌಂಟ್ನ ನೀವು ಎಷ್ಟು ಎಂಟರ್ ಮಾಡಬೇಕು, 0ಗಿಂತ ಜಾಸ್ತಿ ಎಂಟರ್ ಮಾಡಬೇಕಾ? ಸೊ ಈಗ ನಾವು ಮಾಡಿರೋಂಥ ಅಮೌಂಟ್ ಬಂದ್ಬಿಟ್ಟು ವಿಡ್ರಾ ಅಮೌಂಟ್ ಏನಾದರೂ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಇತ್ತಂತ ಅಂದರೆ ಇಲ್ಲೇನು ಮಾಡೋಣಪ್ಪ ಅಂದರೆ ಪ್ರಿಂಟ್ ಮಾಡೋಣ. ಏನನ್ನ ಪ್ರಿಂಟ್ ಮಾಡೋಣಪ್ಪ ಅಂತಂದರೆ ನೀನು ಎಂಟರ್ ಮಾಡಿರೋಂಥ ವಿಡ್ರಾವಲ್ ಅಮೌಂಟೇ ಇನ್ವ್ಯಾಲಿಡ್ ಇದೆಯಪ್ಪ, ನೆಗೆಟಿವಲ್ಲಿ ನಾವು ವಿಡ್ರಾನ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಹೇಳುತ್ತೆ. ಸೊ ಅಂತಂದರೆ ಇನ್ವ್ಯಾಲಿಡ್ ವಿಡ್ರಾವಲ್ ಅಮೌಂಟ್, ಸರಿನಾ? ವಿತ್ಡ್ರಾವಲ್ ಅಮೌಂಟ್ ಬಂದ್ಬಿಟ್ಟು ಇನ್ವ್ಯಾಲಿಡ್ ಇದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಸರಿನಾ? ಆ್ಯಂಡ್ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಐ ವಿಲ್ ಯೂಸ್ ಎಲ್ಸಿಫ್ ಕಂಡೀಷನ್ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಅಕಸ್ಮಾತ್ ಏನಾದರೂ ನಮ್ಮ ವಿಡ್ರಾವಲ್ ಅಮೌಂಟ್ ಏನಿದೆ ಅಂತಂದರೆ ಲೆಟ್ ಮೀ ಟೆಲ್ ಯು ವಾಟ್ ಇಟ್ ಈಸ್. ಓಕೆ, ಈಗ ನಾವು ವಿಡ್ರಾ ಮಾಡಬೇಕು. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಐ ವಿಲ್ ರೈಟ್ ಒಂದು ಕಂಡೀಷನ್, ಒಂದು ರೈಟ್ ಕಂಡೀಷನ್ ಬರೀತೀನಿ. ಅದೇನಪ್ಪ ಅಂತಂದರೆ ಬ್ಯಾಲೆನ್ಸ್ ಮೈನಸ್ ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಇಟ್ ಈಸ್. ವಿಡ್ರಾ ಅಮೌಂಟ್ ಏನಾದರೂ ಗ್ರೇಟರ್ ದ್ಯಾನ್ ಮಿನಿಮಮ್ ಬ್ಯಾಲೆನ್ಸ್ ಇತ್ತಂತಂದ್ರೆ ಮಾತ್ರ ನಾವು ವಿಡ್ರಾ ಮಾಡಬೇಕು. ಇದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಗ್ರೇಟರ್ ದ್ಯಾನ್ ಮಿನಿಮಮ್ ಬ್ಯಾಲೆನ್ಸ್ ಇತ್ತಂತಂದ್ರೆ ಮಾತ್ರ ವಿಡ್ರಾ ಮಾಡಬೇಕು. ವಾಟ್ ಇಸ್ ದಿಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಈಗ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಬ್ಯಾಲೆನ್ಸ್ನ ಅಪ್ಡೇಟ್ ಮಾಡ್ತೀವಿ. ಬ್ಯಾಲೆನ್ಸ್ ಇಸ್ ಈಕ್ವಲ್ ಟು ಬ್ಯಾಲೆನ್ಸ್ ಮೈನಸ್ ವಿತ್ಡ್ರಾವಲ್ ಅಮೌಂಟ್ ಏನಿದೆ ಅದು ನಾನು ಇಲ್ಲಿ ಏನು ಮಾಡೋವಂಥದ್ದು ಬರೆಯುವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಕೋಡ್ನ ಬರೋದು ಆಗಿದೆ. ಆ್ಯಂಡ್ ಎಲ್ಸ್ ಇಲ್ಲಪ್ಪ ಆಗಿಲ್ಲ ಅಂತಂದ್ರೆ ವಾಟ್ ವಿ ಹ್ಯಾವ್ ಟು ಪ್ರಿಂಟ್ ಈಸ್ ವಿಡ್ರಾವಲ್ ಫೇಲ್ಡ್, ಸರಿನಾ? ವಿಡ್ರಾವಲ್ ಫೇಲ್ ಆಗಿದೆ. ಆ್ಯಂಡ್ ದ ಬ್ಯಾಲೆನ್ಸ್ ಈಸ್ ಎಷ್ಟಿದೆ ಅಂತಂದ್ರೆ ನಾರ್ಮಲ್ ಆಗಿ ಬ್ಯಾಲೆನ್ಸ್ನ ಪ್ರಿಂಟ್ ಮಾಡಿ ಅಷ್ಟೇ. ಸೊ ಈಗ ನಾನು ನಿಮಗೆ ಈ ಲೈನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಈ ಲೈನ್ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ನೀವು ಯಾವಾಗ ವಿಡ್ರಾ ಮಾಡಬೇಕು, ವಿಡ್ರಾ ಯಾವಾಗ ಮಾಡ್ಬೋದಪ್ಪ ಅಂತಂದ್ರೆ ನಮ್ಮ ಮಿನಿಮಮ್ ಬ್ಯಾಲೆನ್ಸ್ ಬಂದ್ಬಿಟ್ಟು 1000 ರೂಪೀಸ್ ಇರಲೇಬೇಕು. ಅಂತಂದ್ರೆ ನಮ್ಮ ಅಮೌಂಟ್ ಬಂದ್ಬಿಟ್ಟು ಅಕೌಂಟಲ್ಲಿ 1000ಗಿಂತ ಜಾಸ್ತಿ ಇದ್ರೆ ಮಾತ್ರ. ಅಂತಂದ್ರೆ ನಾವು ಮಿನಿಮಮ್ ಬ್ಯಾಲೆನ್ಸ್ನ ಈಗ ನಮ್ಮ ಹತ್ರ ಒಂದು 6000 ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಲೆಟ್ ಮೀ ರೈಟ್ ಇಟ್ ಪ್ರಾಪರ್ಲಿ. ನಿಮಗೆ ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ಕೊಳ್ಳಿ ಈಗ ನಮ್ಮ ಹತ್ರ 6000 ರೂಪೀಸ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ? ಅಕೌಂಟಲ್ಲಿ ಟೋಟಲ್ ಬ್ಯಾಲೆನ್ಸ್ 6000 ರೂಪೀಸ್ ಇದೆ ಅಂತ ಅಂದ್ರೆ ಈಗ ನಾವು ಒಂದು 3000 ರೂಪೀಸ್ನ ವಿಡ್ರಾ ಮಾಡಬೇಕಪ್ಪ ಅಂತಾರೆ. ಓಕೆನಾ? ಈಗ 6000 ರೂಪೀಸ್ ಇದೆ, ನಾನು 6000 ರೂಪೀಸ್ನ ಕೂಡ ವಿಡ್ರಾ ಮಾಡೋದಕ್ಕಾಗುತ್ತಾ? ಮೈನಸ್ 6000 ರೂಪೀಸ್ ಮಾಡೋದಕ್ಕಾಗುತ್ತಾ? ಇಲ್ಲ. ಯಾಕೆ ಅಂತ ಅಂದ್ರೆ ನಮಗೆ ಗೊತ್ತಿದೆ ನಮ್ಮ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿರ್ಬೇಕಪ್ಪ ಅಂದ್ರೆ ಅಕೌಂಟಲ್ಲಿ 1000 ರೂಪೀಸ್ ಇರಲೇಬೇಕು. ಸೊ ಈಗ ನಾನು 6000 ರೂಪೀಸ್ 6000 ಮಾಡಿದೆ ಅಂತಂದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. ಅಂತಂದ್ರೆ 0 ರೂಪೀಸ್ ನಮ್ಮ ಅಕೌಂಟಲ್ಲಿ ಬಂದ್ಬಿಟ್ಟು ಮಿಗುತ್ತೆ. ಸೊ ಅದಕ್ಕೋಸ್ಕರ ಬರ್ದಿರುವಂಥ ಅಂತ ಕಂಡೀಷನ್ ಇದು. ಅಕಸ್ಮಾತ್ ಏನಾದರೂ ವಿಡ್ರಾವಲ್ ಅಮೌಂಟ್, ಈಗ ನಾನೇನು ವಿಡ್ರಾವಲ್ ಅಮೌಂಟ್ ನಾನು ಪಾಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಲೆಟ್ಸ್ ಸೇ ಇಫ್ ಐ ಆಮ್ ಪಾಸಿಂಗ್ ಇಯರ್ 5000, ಐ ಕ್ಯಾನ್ ಈಸಿಲಿ ವಿತ್ಡ್ರಾ 5000 ರೂಪೀಸ್. ಯಾಕೆ ಅಂತಂದ್ರೆ ನಾನು 5000 ರೂಪೀಸ್ ವಿಡ್ರಾ ಮಾಡಿದ್ರು ಕೂಡ ನಮ್ಮ ಅಕೌಂಟಲ್ಲಿ ಬಂದ್ಬಿಟ್ಟು ಇನ್ನ 1000 ರೂಪೀಸ್ ಮಿಗುತ್ತೆ. ದಿಸ್ ಈಸ್ ಅವರ್ ಮಿನಿಮಮ್ ಬ್ಯಾಲೆನ್ಸ್. ನಾವು ಸೆಟ್ ಮಾಡಿರೋಂಥ ಮಿನಿಮಮ್ ಬ್ಯಾಲೆನ್ಸೇ 1000 ರೂಪೀಸ್. ಸೊ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಅಂದ್ಕೊಳ್ಳಿ ಈಗ ನಾನು 3000 ರೂಪೀಸ್ ಅಥವಾ 3500 ರೂಪೀಸ್ನ ವಿಡ್ರಾ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮಲ್ಲಿ ಮಿಗುವಂಥ ಎಷ್ಟು ದುಡ್ಡು? ಅರೌಂಡ್ 1500 ರೂಪೀಸ್ ಮಿಗುತ್ತೆ. ಐ ಥಿಂಕ್ ಅಲ್ಲ 1500 ಅಲ್ಲ 2500 ರೂಪೀಸ್ ಮಿಗುತ್ತೆ. ಸೊ ನಮಗೆ ಪ್ರಾಬ್ಲಮ್ ಏನು? ಯಾಕೆಂದ್ರೆ ನಮ್ಮ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿರಬೇಕು? 1000 ರೂಪೀಸ್ ಇರಬೇಕು. ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಏನೂ ಇಲ್ಲಲ್ವಾ? ಸೊ ಅದಕ್ಕೋಸ್ಕರ ಬರ್ದಿರುವಂಥ ಕಂಡೀಷನ್ ಇದು. ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈ ಕಂಡೀಷನ್ ನಾನು ಎಲ್ಲಿ ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ದಿಸ್ ಈಸ್ ಅಬೌಟ್ ವಿಡ್ರಾವಲ್ ಫಂಕ್ಷನ್. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಗೆಟ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಒಂದು ಗೆಟರ್ನ ಕ್ರಿಯೇಟ್ ಮಾಡ್ತೀನಿ. ಗೆಟ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ನಾನು ಒಂದು ಗೆಟರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲೇನು ಮಾಡ್ತೀನಪ್ಪ ಅಂತಂದ್ರೆ ಗೆಟ್ ಡೀಟೇಲ್ಸ್ ಅಲ್ಲ, ಲೆಟ್ ಮಿ ಡೂ ಒನ್ ಥಿಂಗ್. ಗೆಟ್ ಡೀಟೇಲ್ಸ್ ಅಲ್ಲ, ಗೆಟ್ ಬ್ಯಾಲೆನ್ಸ್ಗೋಸ್ಕರ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಮೆಥಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಿ, ಐ ಆಮ್ ಜಸ್ಟ್ ಗೋಯಿಂಗ್ ಟು ರಿಟರ್ನ್. ಏನ ರಿಟರ್ನ್ ಮಾಡ್ತೀನಿ ಅಂದರೆ ಬ್ಯಾಲೆನ್ಸ್ನ ರಿಟರ್ನ್ ಮಾಡ್ತೀನಿ. ದಿಸ್ ಫಂಕ್ಷನ್ ಈಸ್ ಮೇನ್ಲಿ ಡೆಡಿಕೇಟೆಡ್ ಟು ಬ್ಯಾಲೆನ್ಸ್ನ ಚೆಕ್ ಮಾಡೋದಕ್ಕೋಸ್ಕರ ನಾವಿಲ್ಲಿ
ಬರೆದಿರುವಂಥ ಕೋಡ್ ಅಷ್ಟೇನೆ. ಆ್ಯಂಡ್ ಈಗ ಏನು ಮಾಡೋಣಪ್ಪ ಅಂತಂದರೆ ಯೂಸರ್ ಡೀಟೇಲ್ಸ್ಗೋಸ್ಕರ ನಾವೇನು ಮಾಡೋಣಪ್ಪ ಅಂತಂದ್ರೆ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ. ಗೆಟ್ ಯೂಸರ್ ಡೀಟೇಲ್ಸ್ ಅಥವಾ ಡಿಸ್ಪ್ಲೇ ಯೂಸರ್ ಡೀಟೇಲ್ಸ್ ಯೂಸ್ ಮಾಡೋಣ. ಯಾಕೆಂತಂದರೆ ಗೆಟ್ ಬಂದುಬಿಟ್ಟು ಕೀವರ್ಡ್ ಆಗಿರೋದ್ರಿಂದ, ಗೆಟರ್ ಆಗಿರೋದ್ರಿಂದ ಇಟ್ ಈಸ್ ಎ ರಾಂಗ್ ಪ್ರಾಕ್ಟೀಸ್ ಟು ಯೂಸ್ ಇಟ್ ಇನ್ ಯಾವುದಾದ್ರೂ ಒಂದು ಕೋಡ್ನ ಬರೀತಾ ಇದ್ದೀರಾ ಅಂತಂದರೆ ಯೂಸ್ ಮಾಡುವಂಥದ್ದು ಒಂದು ರಾಂಗ್ ಪ್ರಾಕ್ಟೀಸ್, ಅದಕ್ಕೋಸ್ಕರ ಬರೆಯುವಂಥದ್ದು. ಸೊ ಡಿಸ್ಪ್ಲೇ ಯೂಸರ್ ಡೀಟೇಲ್ಸ್ ಅಥವಾ ಅಕೌಂಟ್ ಡೀಟೇಲ್ಸ್ ಈಸ್ ಬೆಟರ್ ನಂಗೆ ಅನಿಸ್ತಂಗೆ, SECOUNT. ಆ್ಯಂಡ್ ಆಲ್ಸೋ ನೇಮಿಂಗ್ ಕನ್ವೆನ್ಷನ್ಸ್ ನೀವು ಯಾವಾಗ ಮಾಡ್ತೀರಾ ಗೈಸ್, ನೇಮ್ಸ್ ಯಾವಾಗ ಕೊಡ್ತೀರಾ, ಯಾವುದು ಸ್ಯೂಟ್ ಅನ್ಸುತ್ತೆ, ಯಾವುದು ಲೈಕ್ ಪ್ರಾಪರಾಗಿ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗುವಂಥದ್ದು, ಎಲ್ರಿಗೂ ಅರ್ಥ ಆಗುವಂಥದ್ದು. ಯಾಕೆಂತಂದರೆ ನಿಮ್ಮ ಕೋಡ್ ಬಂದುಬಿಟ್ಟು ನೀವು ಮಾತ್ರ ಬರೀತೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಬಿಡಿ. ಬೇರೆ ಬೇರೆಯವರು ಕೂಡ ನೋಡ್ಬೋದು ನಿಮ್ಮ ಕೋಡ್ನ, ಲೈಕ್ ವಿಸಿಟ್ ಮಾಡ್ಬೋದು. ಈಗೇನೋ ಓಕೆ ನಿಮಗೋಸ್ಕರ ನೀವು ಕೋಡ್ ಬರ್ಕತ್ತೆ, ಲೈಕ್ ಯಾವಾಗಾರು ನೀವು ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಬೇಕಾದ್ರೆ ಒಬ್ಬರು ಮಾತ್ರ ಪ್ರಾಜೆಕ್ಟ್ನ ಬಿಲ್ಡ್ ಮಾಡೋದಿಲ್ಲ, ತುಂಬ ಜನ ಏನು ಮಾಡ್ತಾರಪ್ಪ ಅಂತಂದರೆ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋವಂಥದ್ದು. ಸೊ ಅಂಥ ಟೈಮಲ್ಲಿ ಕಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನೀವು ನೋಡ್ತಾ ಇರೋದು ಇಲ್ಲಿ ಕಮೆಂಟ್ನ ಬರ್ತಿದ್ದೀನಿ, ಯಾಕೆ ಅಂತಂದರೆ ಲೈಕ್ ದಿಸ್ ಈಸ್ ಎಕ್ಸಾಂಪಲ್. ಅವ್ರಿಗೆ ಯಾವಾಗ ಇದನ್ನು ನೋಡ್ತಾರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಸೊ ಈ ಒಂದು ಕಂಡೀಷನ್ಗೋಸ್ಕರ, ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ನಾವಿಲ್ಲಿ ಒಂದು ಈ ಥರ ಒಂದು ಕೋಡ್ನ ಬರ್ದಿದ್ದೀವಿ, ಈ ಒಂದು ಲಾಜಿಕ್ನ ಬರ್ದಿದ್ದೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಯೂಸ್ ಮಾಡೋದು ಅಂಥದ್ದು ಡಿಸ್ಪ್ಲೇ ಅಕೌಂಟ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡೋಣ. ಆ್ಯಂಡ್ ಇಲ್ಲೇನು ಮಾಡೋಣಪ್ಪ ಅಂತಂದರೆ ಐ ನೀಡ್ ಟು ಪಾಸ್ ಎವ್ರಿಥಿಂಗ್, ಏನೇನು ಬೇಕು ಎಲ್ಲನೂ ಕೂಡ ಪಾಸ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡ್ತೀನಪ್ಪ ಅಂತಾರೆ ಸ್ಟ್ರಿಂಗ್ ಅಕೌಂಟ್ ಹೋಲ್ಡರ್ ನೇಮ್ ಅಲ್ವಾ, ಸ್ಟ್ರಿಂಗ್ ನೇಮ್ ಅಂತಲೇ ಹೇಳ್ಬಿಟ್ಟು ಪಾಸ್ ಮಾಡೋಣ. ಯಾಕೆ ಅಂತಂದರೆ ನಮಗಿಲ್ಲಿ ತುಂಬ ದೊಡ್ಡದಾಗಿ ಬರೆಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೋಸ್ಕರ ಲಾಂಗ್ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಇನ್ನೊಂದು ಅಕೌಂಟ್ ನಂಬರ್ನ ಪಾಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ಡಬಲ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂತಾರೆ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿಬಿಟ್ಟು ಇನಿಷಿಯಲ್ ಅಮೌಂಟ್ ಏನಿತ್ತು ಅದನ್ನು ಕೂಡ ನಾನು ಇಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲೇನು ಮಾಡೋಣಪ್ಪ ಅಂತಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಎವ್ರಿಥಿಂಗ್, ಪ್ರತಿಯೊಂದು ಕೂಡ ಪ್ರಿಂಟ್ ಮಾಡ್ತಾ ಇದ್ದೀನಿ. ಏನನ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ ಅಂತಂದರೆ ಐ ಆಮ್ ಪ್ರಿಂಟಿಂಗ್ ಅಕೌಂಟ್ ಹೋಲ್ಡರ್ ನೇಮ್ ಈಸ್ LDR ಹೋಲ್ಡರ್ ನೇಮ್ ಈಸ್ ಏನಪ್ಪ ನೇಮ್ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನೇಮ್ ಅಷ್ಟೇ. ಅವನು ಎಂಟರ್ ಮಾಡ್ತಾನಲ್ಲ ಅದನ್ನೇ ಪ್ರಿಂಟ್ ಮಾಡೋಣ. ಆ್ಯಂಡ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಐ ಆಮ್ ಗೋಯಿಂಗ್ ಟು ಕಾಪಿ ಆ್ಯಂಡ್ ಇಲ್ಲೇನು ಮಾಡೋಣಪ್ಪ ಅಂತಾರೆ ಪೇಸ್ಟ್ ಮಾಡ್ತೀನಿ ಅಷ್ಟೇ. ಸೊ ಇಲ್ಲೇನು ಮಾಡ್ತೀನಿ ಅಂತಾರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಅಕೌಂಟ್ ನಂಬರ್ನ ನಾವೇನು ಮಾಡೋಣಪ್ಪ ಅಂತಾರೆ ಪ್ರಿಂಟ್ ಮಾಡೋಣ. ಆ್ಯಂಡ್ ಇಲ್ಲಿ ಅಕೌಂಟ್ ನಂಬರ್ ಈಸ್ ಅಂತ ಹೇಳ್ಬಿಟ್ಟು ಮಾಡೋಣ ಅಷ್ಟೇ. ಐ ಥಿಂಕ್ ದಿಸ್ ಈಸ್ ದ ಈಸಿಯೆಸ್ಟ್ ಒಂದು ಏನು ಕೋಡ್ ಇದೆ, ಲಾಜಿಕ್ ಬಂದ್ಬಿಟ್ಟು ತುಂಬ ಈಸಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಅದಕ್ಕೋಸ್ಕರ ನಾನು ನಿಮಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿರುವಂಥದ್ದು ಇದು. ಓಕೆ, ಇಲ್ಲಿ ಅಮೌಂಟ್ನ ಎಂಟರ್ ಮಾಡೋಣ. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಇನಿಷಿಯಲ್ ಅಮೌಂಟ್ ಈಸ್ ಅಂತ ಹೇಳ್ಬಿಟ್ಟು ಇದನ್ನು ಚೇಂಜ್ ಮಾಡ್ತೀನಿ, ಇನಿಷಿಯಲ್ ಅಮೌಂಟ್. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಐ ವಿಲ್ ಜಸ್ಟ್ ರನ್ ದಿಸ್, ಇದನ್ನು ರನ್ ಮಾಡಿಬಿಟ್ಟು ಚೆಕ್ ಮಾಡ್ತೀನಿ ಇಸ್ ದೇರ್ ಎನಿ ಎರರ್ಸ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಮಿ ಚೆಕ್ ಇಸ್ ದೇರ್ ಎನಿ ಎರರ್ಸ್ ಇನ್ ಮೈ ಕೋಡ್. ಬರೆದಿರೋಂಥ ಕೋಡಲ್ಲಿ ಯಾವುದಾದ್ರೂ ಎರರ್ಸ್ ಇದೆಯಾ ಚೆಕ್ ಮಾಡೋಣ. ಟರ್ಮಿನಲ್ ರನ್ ಆಗ್ತಾ ಇದೆ ಗಾಯ್ಸ್, ಇಟ್ಸ್ ಟೇಕಿಂಗ್ ಟೈಮ್. ಯಾಕೆ ಅಂತಂದರೆ ಫಸ್ಟ್ ಟೈಮ್ ರನ್ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಲೆಟ್ ಇಟ್ ಟೇಕ್ ಸಮ್ ಟೈಮ್. ತಗೊಳ್ಳೋರ್ಗು ಏನು ಮಾಡೋಣ ಅಂತಾರೆ ಫಸ್ಟ್. ಓಕೆ, ನೀವು ನೋಡ್ತಾ ಇರ್ಬೋದು ನಮಗೆ ಯಾವುದೇ ಥರ ಎರರ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನು ಕೂಡ ಡಿಸ್ಪ್ಲೇ ಮಾಡಿಲ್ಲ, ಜಸ್ಟ್ ಇಲ್ಲಿ ಕೇಳ್ತಾ ಇದೆ. ಲೆಟ್ ಇಟ್ ಇದಿರಲಿ ಹಂಗೆ ಇರಲಿ. ಈಗ ಏನು ಮಾಡೋಣಪ್ಪ ಅಂತಂದರೆ ನಮ್ಮ ಮೇನ್ ಫಂಕ್ಷನಲ್ಲಿ ಬರೀಬೇಕಾಗಿರುವಂಥ ಕೋಡ್ನ ಬರೆಯೋಣ. ಸೊ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನಿಮಗೆ ಗೊತ್ತಿದೆ ನಾವಿಲ್ಲಿ ಬ್ಯಾಂಕ್ ಅಕೌಂಟ್ನ ಕ್ಲಾಸ್ನ ಒಂದು ಕ್ರಿಯೇಟ್ ಮಾಡಿದ್ದೀವಿ, ಅದಕ್ಕೆ ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕಲ್ವಾ. ಸೊ ಅದನ್ನು ನಾವು ಮೇನ್ ಫಂಕ್ಷನ್ ಈಗ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಬ್ಯಾಂಕ್ ಅಕೌಂಟ್ ಬಿ ಇಸ್ ಈಕ್ವಲ್ ಟು ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಫಂಕ್ಷನ್ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾದ್ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಐ ಆಮ್ ಗೋಯಿಂಗ್ ಟು ಪಾಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕನ್ಸ್ಟ್ರಕ್ಟರ್ ಒಳಗಡೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಅಕೌಂಟ್ ಹೋಲ್ಡರ್ ನೇಮ್, ಅಕೌಂಟ್ ನಂಬರ್ ಮತ್ತು ಇನಿಷಿಯಲ್ ಅಮೌಂಟ್ ಅಂದ್ಬಿಟ್ಟು 3 ಪ್ಯಾರಾಮೀಟರ್ಸ್ನ ಏನು ಮಾಡಿದ್ದೀನಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲೇನಿದೆ ಅಲ್ವಾ ನೇಮ್, ಅಕೌಂಟ್ ನಂಬರ್, ಇನಿಷಿಯಲ್ ಅಮೌಂಟ್ನ ಪಾಸ್ ಮಾಡಿಬಿಡ್ತೀನಿ. ಏನ ನೇಮ್ ಕಾಮ ಅಕೌಂಟ್ ನಂಬರ್ ಕಾಮ ಓಕೆ ಸಾರಿ ಇಲ್ಲಿ ಇನಿಷಿಯಲ್ ಅಮೌಂಟ್ ಕಾಮ ಅದನ್ನು ಕೂಡ ಪಾಸ್ ಮಾಡಿಬಿಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವಿಲ್ಲಿ ಅದನ್ನು ಕೂಡ ಪಾಸ್ ಮಾಡಿ ಆಯಿತು. ಸೊ ಇಯರ್ ಐ ಆಮ್ ಗೆಟಿಂಗ್ ಎರರ್ ಬಿಕಾಸ್ ಐ ನೀಡ್ ಟು ಪುಟ್ ಅಂಡರ್ಸ್ಕೋರ್ ಇಯರ್ ಆ್ಯಂಡ್ ದ ಸೇಮ್ ಥಿಂಗ್ ಐ ಹ್ಯಾವ್ ಟು ಡೂ ಇಯರ್ ಆಲ್ಸೋ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬಂದ್ಬಿಟ್ಟು ನಮ್ಮ ಎರರ್ಸ್ ಬಂದ್ಬಿಟ್ಟು ಹೋಗಿದೆ. ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ ಲೆಟ್ಸ್ ಪ್ರಿಂಟ್ ಸಮಥಿಂಗ್ ಸೌಟ್ ಅಲ್ವಾ. ಸೊ ಒಳಗಡೆ ಏನು ಪ್ರಿಂಟ್ ಮಾಡೋಣಪ್ಪ ಅಂತಂದರೆ ಎಂಟರ್ ದ ಅಮೌಂಟ್ ಟು ಡಿಪಾಸಿಟ್ ಅಮೌಂಟ್ ಅಲ್ವಾ. ಸ್ಪೆಲ್ಲಿಂಗ್ ಏನಾದರೂ ತಪ್ಪಿದರೆ ಕ್ಷಮಿಸ್ಬಿಡಿ, ಅಷ್ಟೇ ಇನ್ನೇನಿಲ್ಲ.
ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಐ ಆಮ್ ಟೇಕಿಂಗ್ ಇನ್ಪುಟ್, ಅದಕ್ಕೋಸ್ಕರ ಇನ್ಪುಟ್ ನ ತಗೋತಾ ಇದ್ದೀನಿ. ಸೊ ಅಮೌಂಟ್ ಆಗಿರೋದ್ರಿಂದ ಡಬಲ್ ಡೆಪ್ ಅಮೌಂಟ್ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಇದನ್ನ ಯೂಸ್ ಮಾಡ್ಕೋತೀನಿ. ಅಮೌಂಟ್ ಇಸ್ ಈಕ್ವಲ್ ಟು SC ಡಾಟ್ ನೆಕ್ಸ್ಟ್ ಡಬಲ್ ಅಂತ ಏನಿದೆ ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಕೋಲನ್ ಹಾಕೋಣ. ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇಯರ್ ವಿ ನೀಡ್ ಟು ಪಾಸ್ ಮಾಡಬೇಕಾಗಿದೆ, ಲೆಟ್ ಇಟ್ ಬಿ. ಸೊ ಇಲ್ಲಿ ನಾವು ಪಾಸ್ ಮಾಡುವಂತ ಅವಶ್ಯಕತೆ ಇದೆ, ಅದನ್ನ ಆಮೇಲೆ ಮಾಡೋಣ. ಅಂಡ್ ದ ಸೇಮ್ ಥಿಂಗ್ ಐ ವಿಲ್ ಡೂ ಫಾರ್ ವಿಡ್ರಾವಲ್ ಅಮೌಂಟ್ ಆಲ್ಸೋ, ನಾನು ಅದನ್ನೇ ಕೂಡ ಮಾಡ್ತೀನಿ. ಅಂಡ್ ಇಲ್ಲೇನ್ ಮಾಡ್ತೀನಿ ಅಂತಂದ್ರೆ ಇನ್ಸ್ಟೆಡ್ ಆಫ್ ಡೆಪ್ ಅಮೌಂಟ್ ಐ ವಿಲ್ ಯೂಸ್ ವಿತ್ ಅಮೌಂಟ್ ವಿಡ್ರಾಲ್, ಲೆಟ್ ಇಟ್ ಬಿ ವಿತ್ ಅಮೌಂಟ್ ಓನ್ಲಿ, ನಥಿಂಗ್ ವಿಲ್ ಹ್ಯಾಪನ್. ನೆಕ್ಸ್ಟ್ ಡಬಲ್ ಅಷ್ಟೇನೆ. ಸೊ ಈಗ ನಮ್ಮ ಕೋಡ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿದೆ. ಅಂಡ್ ಈಗ ನಾನು ಏನ್ ಮಾಡ್ಬೇಕಪ್ಪ ಅಂದ್ರೆ ಐ ನೀಡ್ ಟು ಕಾಲ್ ಏನ್ ಫಂಕ್ಷನ್ಸ್ ಇದೆ ಅದನ್ನ ನಾನು ಒಂದೊಂದಾಗೆ ಕಾಲ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ನಾವೇನ್ ಮಾಡೋಣಪ್ಪ ಅಂತಂದ್ರೆ ರಿಟರ್ನ್ ಮಾಡಿದೀವಲ್ವಾ, ಐ ಥಿಂಕ್ ವಿ ಹ್ಯಾವ್ ರಿಟರ್ನ್ ಸಮಥಿಂಗ್. ಸೊ ಓಕೆ, ನಾವಿಲ್ಲಿ ರಿಟರ್ನ್ ಮಾಡಿದೀವಿ. ನಿಮಗೆ ಗೊತ್ತಿದೆ ನಾವು ಯಾವಾಗ ರಿಟರ್ನ್ ಮಾಡ್ತೀವಿ ಫಂಕ್ಷನ್ ಇಂದ, ನಾವು ಫಂಕ್ಷನ್ ಪ್ರಿಂಟ್ ಮಾಡಬೇಕು. ಸೊ ಇದು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು ನನ್ನ ಜಾವಾ ಕೋರ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಹೋಗ್ಬಿಟ್ಟು ನನ್ನ ಕೋರ್ಸ್ನ ಫಾಲೋ ಮಾಡಬೇಕು. ಸೊ ಅದನ್ನ ಮಾಡಿ. ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ನಿಮ್ಗೆ ಏನಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಹೋಗಿ ಮಾಡಿ, ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಬಿ ಡಾಟ್ ಇಲ್ಲಿದೆ ಎಲ್ಲಿದೆ ನಮ್ಮ ಒಂದು ಡೆಪಾಸಿಟ್ ಫಂಕ್ಷನ್ ಏನಿದೆ ಅದನ್ನ ಕಾಲ್ ಮಾಡ್ತಾ ಇದ್ದೀನಿ. ಕಾಲ್ ಮಾಡಾದ್ಮೇಲೆ ಒಳಗಡೆ ಪಾಸ್ ಮಾಡ್ತೀನಿ. ಏನ ಪಾಸ್ ಮಾಡಬೇಕು, ಡೆಪಾಸಿಟ್ ಅಮೌಂಟ್ನ ಪಾಸ್ ಮಾಡಬೇಕಲ್ವಾ. ಸೊ ಡೆಪ್ ಅಮೌಂಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಪಾಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದ ಸೇಮ್ ಥಿಂಗ್ ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು ಕೂಡ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಸೇಮ್ ಥಿಂಗ್ ನಾನು ಇಲ್ಲೂ ಕೂಡ ಮಾಡ್ತೀನಿ. ಎಲ್ಲಿ ಮಾಡ್ತೀನಿ, ಐ ವಿಲ್ ಡೂ ಇನ್ ವಿಡ್ರಾವಲ್ ಅಮೌಂಟ್ ಏನಿದೆ ಅಲ್ಲೂ ಕೂಡ ಮಾಡ್ತೀನಿ. ವಿಡ್ರಾ ಏನಿದೆ ಅದನ್ನು ಕೂಡ ಕಾಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ಐ ಥಿಂಕ್ ಇನಿಷಿಯಲ್ ಅಮೌಂಟ್ನ ತೊಗೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಇಲ್ಲಿ ವಿತ್ ಅಮೌಂಟ್ ಅಂತ ಏನಿದೆ ಅದನ್ನು ನಾವು ಪಾಸ್ ಮಾಡಬೇಕು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿತ್ ಅಮೌಂಟ್ ಅಂತ ಏನಿದೆ ಅದನ್ನು ಕೂಡ ನಾವಿಲ್ಲಿ ಪಾಸ್ ಮಾಡಿ ಆಗಿದೆ. ಆ್ಯಂಡ್ ಇಲ್ಲೂ ಕೂಡ ಡೆಪ್ ಅಮೌಂಟ್ ಅಂತ ಏನಿದೆ ಅದನ್ನೆಲ್ಲ ಕೂಡ ನಾವಿಲ್ಲಿ ಕ್ರಿಯೇಟ್ ಮಾಡಿ ಆಗಿದೆ. ಓಕೆ, ಸೊ ಈಗ ನಾನೇನು ಮಾಡ್ತೀನಪ್ಪ ಅಂತಂದರೆ ನಮ್ಮ ಕೋಡ್ನ ಚೆಕ್ ಮಾಡೋಣ ಗೈಸ್. ಇಲ್ಲಿ ಸಿಂಟ್ಯಾಕ್ಸ್ ಎರರ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ, ಯಾಕೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೀನಿ ಗೈಸ್. 1 ಮಿನಿಟ್, ಇದು ಇಲ್ಲಿ ಎಂಡ್ ಆಗುತ್ತೆ. ಇದ್ಯಾಕೆ ನಂಗೆ ಇಲ್ಲಿ ಎರರ್ ಬರ್ತಾ ಇದೆ, ವೇರ್ ಇಟ್ ವಿಲ್ ಎಂಡ್, ಲೆಟ್ ಮಿ ಚೆಕ್. ಬ್ಯಾಂಕಿಂಗ್ ಸಿಸ್ಟಮ್ ಇಲ್ಲಿ ಎಂಡ್ ಆಗಿದೆಯಾ? ಓಕೆ, ಇಲ್ಲಿನ ಎರರ್ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಾವಿದನ್ನ ಇಲ್ಲಲ್ಲಿ ಹಾಕ್ಬೇಕಾಗಿರೋದು ಗಾಯ್ಸ್. ಇದನ್ನ ನಾವು ಇಲ್ಲಿ ಹಾಕ್ಬೇಕಾಗಿದೆ, ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಒಂದು ಎರರ್ ಬರ್ತಾ ಇರುವಂಥದ್ದು. ಇಲ್ಲಿ ಯೂಸ್ ಮಾಡಿದ್ರೆ ಅದು ಸರಿ ಆಗ್ತದೆ. ಓಕೆ, ಅಂಡ್ ದ ಸೇಮ್ ಥಿಂಗ್ ಇಲ್ಲೂ ಕೂಡ ಮಾಡಬೇಕು. ಇಲ್ಲಿ ಬಂದ್ಬಿಟ್ಟು ಒಂದು ಫಂಕ್ಷನ್ನ ಹಾಕಿದ್ರೆ ಸರಿ ಆಗುತ್ತೆ ಗಾಯ್ಸ್. ಐ ಥಿಂಕ್ ಎವ್ರಿಥಿಂಗ್ ಈಸ್ ನಾವು ಪ್ರಾಪರ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಆ್ಯಂಡ್ ಇಲ್ಲೇ ಮಾಡೋಣಪ್ಪ ಅಂತ ಇದನ್ನು ಟ್ಯಾಪ್ ಕೊಡೋಣ. ಸೊ ಸೇವ್ ಮಾಡೋಣ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಕೋಡ್ ಬಂದ್ಬಿಟ್ಟು ಸೇವ್ ಆಗಿದೆ. ಈಗ ನಾನು ಇದನ್ನ ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಓಕೆ, ಲೆಟ್ ಮಿ ಡೂ ಒನ್ ಥಿಂಗ್. ಫಸ್ಟ್ ಕ್ಲಿಯರ್ ಮಾಡ್ಬಿಡೋಣ, ಎಲ್ಲಾನು ಕೂಡ ಕ್ಲಿಯರ್ ಮಾಡಿಬಿಟ್ಟು ಹೊಸ್ದಾಗಿ ರನ್ ಮಾಡೋಣ ಗೈಸ್, ಅಷ್ಟೇ. ಸೊ ನೀವು ನೋಡ್ತಾ ಇರ್ಬೋದು ಅಕೌಂಟ್ ಡೀಟೇಲ್ಸ್ ಆದಮೇಲೆ ಅಕೌಂಟ್ ನೇಮ್ನ ಕೇಳ್ತಾ ಇದೆ. ಸ್ವಲ್ಪ ಟರ್ಮಿನಲ್ನ ದೊಡ್ಡದು ಮಾಡೋದು ಬೆಟರ್ ಗಾಯ್ಸ್. ಓಕೆ, ಇಷ್ಟು ದೊಡ್ಡದು ಓಕೆ. ಬ್ಯಾಟ್ರಿ ಲೋ ಅಂತ ಬರ್ತಾ ಇದೆ ಗಾಯ್ಸ್. ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಾನು ನೇಮ್ನ ಕೊಡ್ತೀನಿ. ಸೊ ನೇಮ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದ್ರೆ ಅಕೌಂಟ್ ನಂಬರ್ 9 ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇನಿಷಿಯಲ್ ಅಮೌಂಟ್ ಎಷ್ಟು ಹಾಕೋಣಪ್ಪ ಅಂದ್ರೆ ಲೆಟ್ಸ್ ನನ್ನ ಹತ್ರ 5000 ಇದೆ ಅಂದ್ಕೊಳ್ಳಿ. ನನ್ನ ಹತ್ರ 5000 ಇದೆ ಆ್ಯಂಡ್ ಇಟ್ ಈಸ್ ಡಬಲ್ ಆಗಿರೋದ್ರಿಂದ ನಾನು ಏನೇ ಹಾಕಿದ್ರು ಕೂಡ ಡಬಲ್ ಅಲ್ಲೇ ತಗೊಳುತ್ತೆ ಗೈಸ್. ಲೆಟ್ ಇಟ್ ಬಿ ಎಂಟರ್ ದ ಅಮೌಂಟ್ ಟು ಡೆಪಾಸಿಟ್. ಸೊ ನಾನೀಗ ಡೆಪಾಸಿಟ್ ಮಾಡಬೇಕು. ಎಷ್ಟು ಡೆಪಾಸಿಟ್ ಮಾಡಬೇಕಪ್ಪ ಅಂದ್ರೆ ನಾನು 2000 ಡೆಪಾಸಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೀವು ನೋಡ್ತಾ ಇರ್ಬೋದು ನಾನು ಯಾವಾಗ ಡೆಪಾಸಿಟ್ ಮಾಡಿದೆ, ಡೆಪಾಸಿಟ್ ನಥಿಂಗ್ ಬಟ್ ನಾವು ಒಂದು ಅಕೌಂಟ್ ಏನಿದೆ ಅದಕ್ಕೆ ನಾವು ದುಡ್ಡನ್ನ ಆಡ್ ಮಾಡುವಂಥದ್ದು. ಸೊ ಈಗ ನಾವು 5000 ಪ್ಲಸ್ 2000 ಮಾಡಿದ್ರೆ ನನ್ನ ಹತ್ರ ಅಮೌಂಟ್ ಎಷ್ಟಾಯ್ತು, ಇಲ್ಲಿ 7000 ಆಯಿತು. ಅದು ಬಂದ್ಬಿಟ್ಟು ಇಲ್ಲಿ ಪ್ರಿಂಟ್ ಆಗಿದೆ ಗೈಸ್. ಆ್ಯಂಡ್ ಇಲ್ಲಿ ನಾನು ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದ್ರೆ ನೆಕ್ಸ್ಟ್ ನನಗೆ ಮತ್ತೆ ಎಂಟರ್ ದ ಅಮೌಂಟ್ ಟು ಡೆಪಾಸಿಟ್ ಅಂತಾನೆ ಕೇಳ್ತಾ ಇದೆ ಗೈಸ್. ಲೆಟ್ ಮಿ ಡೂ ಒನ್ ಥಿಂಗ್ ಗೈಸ್, ದರ್ ಇಸ್ ಎ ಪ್ರಾಬ್ಲಮ್ ಇನ್ ದಿಸ್ ಕೋಡ್. ಒಂದು ಸಣ್ಣ ಪ್ರಾಬ್ಲಮ್ ಇದೆ, ಎಲ್ಲಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಮತ್ತೆ ಕಾಲ್ ಆಗ್ತಾ ಇದೆ ಫಂಕ್ಷನು, ಅದಕ್ಕೋಸ್ಕರ ನಂಗೆ ಇಲ್ಲಿ ಎರರ್ ಬರ್ತಾ ಇರೋದು. ದೇರ್ ಇಸ್ ಎ ಕೋಡಲ್ಲಿ ಪ್ರಾಬ್ಲಮ್ ಇಲ್ಲ ಗೈಸ್. ಐ ಥಿಂಕ್ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಓಕೆ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ನಮ್ಗೆ ಇಲ್ಲಿ ಎರರ್ ಬರ್ತಾ ಇರುವಂತದ್ದು. ವಿಡ್ರಾ ಅಂತ ಹೇಳ್ಬಿಟ್ಟು ಕೊಟ್ರೆ ಇಲ್ಲಿ ಇದು ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ ಗೈಸ್, ಅಷ್ಟೇನೇ ಇಲ್ಲ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಮತ್ತೆ ರನ್ ಮಾಡಿ ತೋರಿಸ್ತೀನಿ ನಿಮಗೆ.
ಓಕೆ, ಲೆಟ್ ಮಿ ಕ್ಲಿಯರ್ ಇಟ್. ಯಾಕೆ ಕ್ಲಿಯರ್ ಮಾಡ್ತೀನಿ ಅಂತಂದ್ರೆ ನಾನು ಮತ್ತೆ ಕ್ಲೀನಾಗಿ ತೋರಿಸ್ಬೋದು ಅಂತ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಬೇರೆ ಯಾವುದೇ ಥರ ಉದ್ದೇಶ ಇರೋದಿಲ್ಲ. ನನ್ನ ಒಂದು ನೇಮ್ನ ಎಂಟರ್ ಮಾಡ್ತಾ ಇದ್ದೀನಿ ಗಾಯ್ಸ್. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಅಕೌಂಟ್ ನಂಬರ್ನ ಎಂಟರ್ ಮಾಡೋಣ. ಆ್ಯಂಡ್ ನಾವು ಇನಿಷಿಯಲ್ ಅಮೌಂಟ್ ನನ್ನ ಹತ್ರ 5000 ಇದೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ, ಸರಿನಾ? 5000 ಇದೆ. ಡೆಪಾಸಿಟ್ ಮಾಡಬೇಕಿರೋಂಥ ಅಮೌಂಟ್ ಎಷ್ಟಪ್ಪ ಅಂತಂದರೆ 2000. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಅಮೌಂಟ್ ಎಷ್ಟಾಯಿತು, 7000 ರುಪೀಸ್ ಆಗಿದೆ. ಸೊ ಈಗ ನಾನು ವಿಡ್ರಾ ಮಾಡಬೇಕು. ಎಷ್ಟು ವಿಡ್ರಾ ಮಾಡಬೇಕಪ್ಪ ಅಂದರೆ ನಾನು 4000ನ ವಿಡ್ರಾ ಮಾಡಬೇಕು. ಸೊ ನಾನು ಯಾವಾಗ 4000 ವಿಡ್ರಾ ಮಾಡಿದೆ ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡು ಮಿಕ್ಕು, 3000 ರುಪೀಸ್ ದುಡ್ಡು ಮಿಕ್ತು ಗೈಸ್. ದಿಸ್ ಈಸ್ ಅವರ್ ಒನ್ ಕಂಡೀಷನ್. ನಾವಿಲ್ಲಿ ಒಂದು ಕಂಡೀಷನ್, ಒಂದು ಟೆಸ್ಟಿಂಗ್ನ, ಒಂದು ಟೈಪ್ ಆಫ್ ಟೆಸ್ಟಿಂಗ್ನ ಮಾಡಿ ಮುಗಿಸಿದೀವಿ. ಸೊ ನೆಕ್ಸ್ಟ್ ಒಂದು ಯಾವುದಪ್ಪ ಅಂತಂದರೆ ಐ ವಿಲ್ ಡೂ ಒಂದು ಟೆಸ್ಟಿಂಗ್ನ ಮಾಡ್ತೀನಿ, ನೀವು ನೋಡ್ತೀರಾ ಏನಪ್ಪ ಅಂತ ಹೇಳ್ಬಿಟ್ಟು. ಲೆಟ್ ಮಿ ರಿರನ್ ಇಟ್. ಸೊ ನನ್ನ ಅಕೌಂಟ್ ಬಂದ್ಬಿಟ್ಟು ಇಲ್ಲಿ ಬೇರೆ ಏನಾದರೂ ತೊಗೋತೀನಿ, ಚೇತನ ಅಂತ ಹೇಳ್ಬಿಟ್ಟು ತೊಗೋತೀನಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಅವನ ಅಕೌಂಟ್ ನಂಬರ್ ಏನೋ ತೊಗೋತೀನಿ. ಸೊ ಆ್ಯಂಡ್ ಇಲ್ಲೇನು ಮಾಡೋಣಪ್ಪ ಅಂದರೆ ಇನಿಷಿಯಲ್ ಅಮೌಂಟ್ ಅವನ ಹತ್ರ ಬಂದ್ಬಿಟ್ಟು ಒಂದು 7000 ರುಪೀಸ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆ್ಯಂಡ್ ಈಗ ನೆಕ್ಸ್ಟ್ ಅವ್ನು ಏನು ಮಾಡ್ತಿದ್ದಾನಪ್ಪ ಅಂದರೆ 7000 ರುಪೀಸ್ನ ವಿಡ್ರಾ ಮಾಡೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾನೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲ 7000 ರುಪೀಸ್ ಡೆಪಾಸಿಟ್ ಮಾಡ್ತಾ ಇದ್ದಾನೆ. ಸೊ ಅವನ ಹತ್ರ ಟೋಟಲ್ ಅಮೌಂಟ್ ಎಷ್ಟಾಯಿತು, 14000 ಆಯಿತು. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತ, ಈಗ ನಾನಲ್ಲ ಚೇತನ್ ಏನು ಮಾಡ್ತಾನಪ್ಪ ಅಂತಂದರೆ 14000 ರುಪೀಸ್ನ ಕೂಡ ವಿಡ್ರಾ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆವಾಗ ನೀವು ನೋಡ್ತಾ ಇರ್ಬೋದು, ನಾನು ಯಾವಾಗ 14000 ವಿಡ್ರಾ ಮಾಡಿದೆ, ನಮಗೆ ಇಲ್ಲಿ ವಿಡ್ರಾವಲ್ ಫೇಲ್ಡ್ ಆ್ಯಂಡ್ ದ ಬ್ಯಾಲೆನ್ಸ್ ಇಸ್ 14000 ಅಂತ ಹೇಳ್ಬಿಟ್ಟು ಬಂತು. ಇದಾಗಿ ಪ್ರಿಂಟ್ ಆಯ್ತಪ್ಪ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ನಾನು ಹೇಳಿದೆ ನಮ್ಮ ಮಿನಿಮಮ್ ಬ್ಯಾಲೆನ್ಸ್ ಬಂದ್ಬಿಟ್ಟು 1000 ರುಪೀಸ್ ಇರಲೇಬೇಕು. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಎರರ್ ಬರ್ತಾ ಇದೆ. ಆ್ಯಂಡ್ ದಿಸ್ ಈಸ್ ಅವರ್ ಸೆಕೆಂಡ್ ಲೆವೆಲ್ ಟೆಸ್ಟಿಂಗ್ ಆಗಿದೆ. ಆ್ಯಂಡ್ ದ ಥರ್ಡ್ ಲೆವೆಲ್ ಟೆಸ್ಟಿಂಗ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಐ ವಿಲ್ ಡೂ ದಟ್ ಒನ್ ಆಲ್ಸೋ, ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ತೇಜಸ್ ಅಂತವನು ಒಬ್ಬ ಮಹಾನ್ ಗಣ್ಯರಿದ್ದಾರೆ, ಅವರ ಒಂದು ನೇಮ್ನ ಎತ್ಕೋತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಅವ್ರ ಒಂದು ಅಕೌಂಟ್ ನಂಬರ್ ಬಂದ್ಬಿಟ್ಟು ಮೇಯ್ನಾಗಿ ಆ್ಯಕ್ಚುಲಿ 0 ಇಂದ ಸ್ಟಾರ್ಟ್ ಆಗಲ್ಲ, ಲೆಟ್ ಇಟ್ ಬಿ, ಏನಾಗೋದಿಲ್ಲ. ಅವ್ರ ಹತ್ರ ಇನಿಷಿಯಲ್ ಅಮೌಂಟು ಅವರು ಸ್ವಲ್ಪ ಶ್ರೀಮಂತರವ್ರನ್ನ ಒಂದು 50,000 ತೊಗೋತೀನಿ. ಆ್ಯಂಡ್ ಡೆಪಾಸಿಟ್ ಒಂದು ಮಾಡೋಣ, ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡೋಣ, ಒಂದು 70,000 ರುಪೀಸ್ ಡೆಪಾಸಿಟ್ ಮಾಡೋಣ. ಓಕೆ, 70,000 ರುಪೀಸ್ನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಾರೆ ಡೆಪಾಸಿಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಎಂಟರ್ ದ ಅಮೌಂಟು ವಿಡ್ರಾ ಮಾಡೋದು ಎಷ್ಟಪ್ಪ ಅಂತಂದರೆ ಓಕೆ ಲೆಟ್ ಮಿ ಡೂ ಒಂದು 50,000 ಏನು ಮಾಡ್ತಾ ಇದ್ದೀನಿ, ವಿಡ್ರಾ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಬ್ಯಾಲೆನ್ಸ್ ಬಂದ್ಬಿಟ್ಟು 70,000 ಅಂತ ಹೇಳ್ಬಿಟ್ಟು ಬಂದಿದೆ. ಆ್ಯಂಡ್ ಲೆಟ್ಸ್ ಚೆಕ್ ವಿತ್ ಮೋರ್ ಎಕ್ಸಾಂಪಲ್ಸ್. ಆ್ಯಂಡ್ ನಾನು ಇಲ್ಲಿ ಇನ್ನೊಂದು ಕಂಡೀಷನ್ ನಾನು ನಿಮ್ಗೆ ಇಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನೇಮ್ ಏನು ತೊಗೋತೀನಿ ಅಂತಂದರೆ ಗಣೇಶ್ ಅಂತ ಹೇಳ್ಬಿಟ್ಟು ಒಬ್ಬರು ನೇಮ್ ತೊಗೋತೀನಿ. ಆ್ಯಂಡ್ ಇಲ್ಲಿ ಅಕೌಂಟ್ ನಂಬರ್ ಬಂದ್ಬಿಟ್ಟು ಏನಾದರೂ ಇರಲಿ ಬಿಡಿ ಗಾಯ್ಸ್, ನಮ್ಗೆ ಅದು ಬೇಕಾಗಿಲ್ಲ. ಆ್ಯಂಡ್ ಇನಿಷಿಯಲ್ ಅಮೌಂಟ್ ಬಂದ್ಬಿಟ್ಟು ಅವ್ರ ಹತ್ರ 500 ರುಪೀಸ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ 500 ರುಪೀಸ್ ಇದೆ, ಓಕೆ. ಬಟ್ ಇಲ್ಲಿ ನಮಗೆ ಏನು ತೋರಿಸ್ತಾ ಇದೆ, ಲೆಟ್ ಮೀ ಡೂ ಒನ್ ಥಿಂಗ್. ಬ್ಯಾಲೆನ್ಸ್ ಬಂದ್ಬಿಟ್ಟು ಎಂಟರ್ ದ ಅಮೌಂಟು ಡೆಪಾಸಿಟ್ 0 ರುಪೀಸ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡೆಪಾಸಿಟ್ ಅಮೌಂಟ್ ಬಂದ್ಬಿಟ್ಟು 1000 ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಗಾಯ್ಸ್. ಡೆಪಾಸಿಷನ್ ಅಮೌಂಟ್ ಫೇಲ್ಡ್ ಆ್ಯಂಡ್ ದ ಬ್ಯಾಲೆನ್ಸ್ ಇಸ್ 1000 ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ದೇರ್ ಈಸ್ ಎನ್ ಎರರ್. ಯಾಕಂತಂದ್ರೆ ಇನಿಷಿಯಲ್ ಅಮೌಂಟ್ ಬಂದ್ಬಿಟ್ಟು ಅವ್ರ ಹತ್ರ 500 ರುಪೀಸ್ ಇದೆ ಅಂತ ಹೇಳ್ಬಿಟ್ಟು ಬರಿತಾ ಇದ್ದೀನಿ ನಾನು. ಸೊ 500 ರುಪೀಸ್ ಇದೆ ಅಂತಂದ್ರೆ ನಮ್ಗೆ ಇಲ್ಲಿ ಒಂದು ಎರರ್ ಬರ್ತಾ ಇದೆ. ಸೊ ಲೆಟ್ ಮಿ ಚೆಕ್ ಇಟ್, ವಾಟ್ ಈಸ್ ದಟ್ ಎರರ್. ಓಕೆ, ಇಲ್ಲಿ ಬ್ಯಾಲೆನ್ಸ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಇಫ್ ಇನಿಷಿಯಲ್ ಅಮೌಂಟ್ ಈಸ್ ಗ್ರೇಟರ್ ದ್ಯಾನ್ ಮಿನಿಮಮ್ ಬ್ಯಾಲೆನ್ಸ್ ಇತ್ತು ಅಂತಂದರೆ ಅವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇದನ್ನ ಇದು ಮಾಡಬೇಕು. ಇಲ್ಲ ಅಂತಂದರೆ ಮಿನಿಮಮ್ ಬ್ಯಾಲೆನ್ಸ್ ಬಂದ್ಬಿಟ್ಟು 1000. ಓಕೆ, ಓಕೆ ಗೈಸ್, ಕರೆಕ್ಟ್ ಅಲ್ವಾ? ಸೊ ಕರೆಕ್ಟ್ ಇದೆ ಗೈಸ್, ಯಾವುದೇ ಥರ ಎರರ್ ಇಲ್ಲ, ಸಾರಿ. ಅಕಸ್ಮಾತ್ ಏನಾದರೂ ಇನಿಷಿಯಲ್ ಅಮೌಂಟ್ ಏನಾದರೂ ಅವ್ರ ಹತ್ರ ಕಡಿಮೆ ಇತ್ತು ಅಂತಂದರೆ, ಲೈಕ್ 1000 ಪ್ಲಸ್ ಅವ್ರ ಹತ್ರ ಏನಾದರೂ 500 ಇತ್ತು ಅಂತಂದರೆ, ಸೊ ನಿಮಗೆ ಗೊತ್ತಿದೆ ನಾವೇನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಡೆಪಾಸಿಷನ್ ಬಂದ್ಬಿಟ್ಟು ಇಲ್ಲಿ ಫೇಲ್ ಆಗಿದೆ. ಆ್ಯಂಡ್ ಆಲ್ಸೋ ನೀವು ನೋಡ್ತಾ ಇರ್ಬೋದು 1000 ರುಪೀಸ್ ಬಂದ್ಬಿಟ್ಟು ಮಿನಿಮಮ್ ಬ್ಯಾಲೆನ್ಸ್ ಇದೆ, ಸರಿನಾ? ಸೊ ನಿಮಗೂ ಇದು ಗೊತ್ತಿದೆ, ನಾವಿಲ್ಲಿ ಬರೆದಿರೋಂಥ ಕಂಡೀಷನ್ ಏನಿದೆ, ಅಕಸ್ಮಾತ್ ಏನಾದರೂ ಇನಿಷಿಯಲ್ ಅಮೌಂಟ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಮಿನಿಮಮ್ ಬ್ಯಾಲೆನ್ಸ್ಗಿಂತ, ಅವಾಗ ಏನು ಮಾಡಬೇಕಪ್ಪ ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ನಾವು ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಸೆಟ್ ಮಾಡಬೇಕು ಗೈಸ್. ಸೊ ದಿಸ್ ಈಸ್ ಅಬೌಟ್ ಅವರ್ ಬ್ಯಾಂಕ್ ಅಕೌಂಟ್ ಸಿಮ್ಯುಲೇಟರ್. ಈ ಥರ ನಾವೊಂದು ಕೋಡ್ನ ಬರೆದಿರುವಂಥದ್ದು. ಸೊ ಆ್ಯಂಡ್ ಇಲ್ಲಿ ನಾನು ಏನೋ ಒಂದು ಮಿಸ್ ಮಾಡಿದ್ದೀನಿ. ಸೊ ಅದೇನಪ್ಪ ಅಂತಂದರೆ ಐ ಡಿಡಂಟ್ ಕಾಲ್ ದ ಒಂದು ಫಂಕ್ಷನ್ ಏನಿದೆ ನಮ್ಮ ಕಡೆ, ಯಾವ ಫಂಕ್ಷನ್ ಅಪ್ಪ ಅಂತಂದ್ರೆ ಅದು ಗೆಟ್ ಡೀಟೇಲ್ ಫಂಕ್ಷನ್ ನಾನು ಕಾಲೇ ಮಾಡಿಲ್ಲ. ಗೆಟ್ ಡೀಟೇಲ್ ಫಂಕ್ಷನ್ ನಾನು ಕಾಲ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದರೆ, ಗೆಟ್ ಅಲ್ಲ ಡಿಸ್ಪ್ಲೇ ಡೀಟೇಲ್ಸ್ ಅಂತ ಏನಿದೆ ಅದನ್ನು ಕಾಲ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದರೆ ತೋರಿಸ್ತೀನಿ ನಿಮಗೆ. ಈಗ ನಾನು ಇಲ್ಲಿ ಏನಾದರೂ ಪಾಸ್ ಮಾಡಬೇಕಾ? ಇಲ್ಲ. ಬಿ ಡಾಟ್ ಡಿಸ್ಪ್ಲೇ ಅಕೌಂಟ್ ಡೀಟೇಲ್ಸ್ ಎರರ್ ಬರ್ತಾ ಇದೆ. ದ ಮೆಥಡ್ ಡಿಸ್ಪ್ಲೇ ಅಕೌಂಟ್ ಡೀಟೇಲ್ ಲಾಂಗ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ದಿಸ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಲೆಟ್ ಮಿ ಚೆಕ್ ವಾಟ್ ಈಸ್ ದ ಪ್ರಾಬ್ಲಮ್. ಓಕೆ, ನಾನಿಲ್ಲಿ ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡಿಲ್ಲ ಗಾಯ್ಸ್, ಅದಕ್ಕೋಸ್ಕರ ಬರ್ತಾ ಇದೆ. ಪಾಸ್ ಮಾಡೋಣ.
ಏನು ಪಾಸ್ ಮಾಡೋಣ, ನೇಮ್ನ ಪಾಸ್ ಮಾಡೋಣ ಆ್ಯಂಡ್ ಆಲ್ಸೋ ಅಕೌಂಟ್ ನಂಬರ್ನ ಕೂಡ ಪಾಸ್ ಮಾಡೋಣ ಆ್ಯಂಡ್ ನೆಕ್ಸ್ಟ್ ಏನ ಪಾಸ್ ಮಾಡೋಣಪ್ಪ ಅಂತಂದರೆ ಇನ್ನೇನು ಹಾಕಿದ್ದೀನಿ ಅದರೊಳಗಡೆ, ಲೆಟ್ ಮಿ ಚೆಕ್ ಇಟ್. ಇನಿಷಿಯಲ್ ಅಮೌಂಟ್ನ ಪ್ರಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಹಾಕ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಇನಿಷಿಯಲ್ ಅಮೌಂಟ್ನು ಕೂಡ ನಾನು ಇಲ್ಲಿ ಪಾಸ್ ಮಾಡಬೇಕು ಆ್ಯಂಡ್ ಇಲ್ಲಿ ನೇಮ್ನ ಕರೆಕ್ಟಾಗಿ ಪಾಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಎರರ್ ಬಂದ್ಬಿಟ್ಟು ಹೋಗಿದೆ. ಈಗ ನಾನು ಇದನ್ನು ರನ್ ಮಾಡಿ ತೋರಿಸೋದಾದ್ರೆ ಅಕೌಂಟ್ ನಂಬರಾ, ಲೆಟ್ ಮಿ ಡೂ ಒನ್ ಥಿಂಗ್, ಕ್ಲಿಯರ್ ಇಟ್ ಆ್ಯಂಡ್ ರನ್ ಇಟ್ ಅಗೈನ್. ಯಾಕಂತ ಹೇಳ್ಬಿಟ್ಟು ನಿಮಗೂ ಗೊತ್ತಿದೆ ಅದಕ್ಕೋಸ್ಕರ. ಸೊ ನೇಮ್ ಬಂದ್ಬಿಟ್ಟು ಏನೋ ತಗೊಳ್ಳಿ, ನಮ್ಗೆ ಅವಶ್ಯಕತೆ ಇಲ್ಲ. ಇದು ಅಷ್ಟೇ ತಗೊಳ್ಳಿ ಆ್ಯಂಡ್ ಇಲ್ಲೂ ಅಷ್ಟೇ ತಗೊಳ್ಳಿ, ಇಲ್ಲೂ ಅಷ್ಟೇ ತಗೊಳ್ಳಿ ಆ್ಯಂಡ್ ನೆಕ್ಸ್ಟು ಎಲ್ಲೋ ಎತ್ಕೊಳ್ಳಿ. ಸೊ ನೀವು ನೋಡ್ತಾ ಇರ್ಬೋದು ಅಕೌಂಟ್ ನಂಬರ್, ಹೋಲ್ಡರ್ ನೇಮ್ ಬಂದ್ಬಿಟ್ಟು ಏನೋ ಬಂದಿದೆ ಎಲ್ಲನೂ ಕೂಡ ಪ್ರಿಂಟ್ ಆಗಿದೆ, ವಿತ್ ಡೀಟೇಲ್ಸ್ ಕೂಡ ಪ್ರಿಂಟ್ ಆಗಿದೆ ಗಾಯ್ಸ್. ಓಕೆ ಗಾಯ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ಒಂದು ಮಿನಿ ಪ್ರಾಜೆಕ್ಟ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ಮಿನಿ ಪ್ರಾಜೆಕ್ಟ್ನ ಜೊತೆ. ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.